ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ಕೋವಿಡ್ ಸಂದರ್ಭದಲ್ಲಿ ಮೊಬೈಲ್ ಡಾಕ್ಟರ್ ಅಂತಲೇ ಫೇಮಸ್ ಆದಂಥವ್ರು, ಮತ್ತು ಡಾಕ್ಟ್ರು ಪರವಾಗಿ ನಿಂತವರು, ಅಂದರೆ ಒಳ್ಳೆ ಡಾಕ್ಟ್ರುಗಳ ಪರವಾಗಿ ನಿಂತವರು, ಮತ್ತು ಡಾಕ್ಟ್ರು ಪರವಾಗಿ ಧ್ವನಿಯನ್ನು ಎತ್ತದಂಥವ್ರು ಸುನಿಲ್ ಹೆಬ್ಬಿ ಸರ್. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಇತ್ತೀಚೆಗೆ ತುಂಬ ವಿಡಿಯೋ ಒಂದು ವೈರಲ್ ಆಗುತ್ತೆ. ತಾವು ಎಲ್ಲ ಕಡೆ ಹರಿದಾಡುತ್ತೆ ನಿಮ್ಮ ವಿಡಿಯೋಗಳು. ಏನು ಅಂತಂದರೆ ಒಬ್ಬ ಡಾಕ್ಟ್ರು, ಅಂದರೆ ಒಬ್ಬ ಅಧಿಕಾರಿ, ಈ ಏನೋ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಬೆಂಗಳೂರು ಲಿಮಿಟಲ್ಲಿ ಒಬ್ಬ ಡಾಕ್ಟ್ರನ್ನ ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸ್ತೀರಾ ಅಂತ. ಹೌದು. ಒಬ್ಬರು ವೈದ್ಯರಾಗಿ ಮತ್ತು ವೈದ್ಯರ ಮೇಲೆ ಯಾಕೆ ದ್ವೇಷ ನಿಮಗೆ ಅಂತ? ಇಲ್ಲ, ವೈದ್ಯರಾಗಿ ವೈದ್ಯರ ಮೇಲೆ ದ್ವೇಷ ಅಲ್ಲ. ವೈದ್ಯರಾಗಿ ಕೆಟ್ಟ ವೈದ್ಯರಿಗೆ, ಅಂದರೆ ಕೆಟ್ಟ ಕುಲ್ಗೆಟ್ ಹೋಗಿರೋಂಥವ್ರು, ಭ್ರಷ್ಟಾಚಾರಿಗಳು, ಅನಾಚಾರಿಗಳು, ಅತ್ಯಾಚಾರಿಗಳು, ಲಂಚ್ ಬಾಕರಿಗೆ ನಾನು ಕೆಟ್ಟ ವೈದ್ಯರಿಗೆ ಕೆಟ್ಟವನೇ. ಒಳ್ಳೆಯವ್ರು ಎಲ್ಲರಿಗೂ ಒಳ್ಳೆಯವನಾಗೋಕ್ಕೆ ಈ ಕಾಲದಲ್ಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಇವನು ಲಂಚ್ ಬಾಕ. ಏನು ದುಡ್ಡು ಅಂದರೆ ಲಂಚ ಲಂಚ ಲಂಚ. ಈ ಸರ್ಕಾರಿ ಅಧಿಕಾರಿಗಳು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಕೆಲಸ ನಾನು ಮಾಡಿದರೆ ಎಷ್ಟು, ಬಿಟ್ಟರೆ ಎಷ್ಟು. ನನಗೆ MLA ಮಿನಿಸ್ಟ್ರಿಗೆ ಹಾಕಿ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡ್ಕೊಂಬಂದಿದ್ದೀನಿ, ಯಾವನೇನು ಕಿತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಾವು ಕಿತ್ತು ತೋರಿಸಿದ್ದೀವಿ, 2 ಬಾರಿ ಕಿತ್ತಿದ್ದೀವಿ, ಇನ್ನೂ ಕಿತ್ತಾನೆ ಇರ್ತೀವಿ. ಇವ್ರದ್ದು ಯಾಕೆ ಹೀಗೆ ಕಿತ್ತೋದು, ಈ ಥರ ಶಬ್ದಗಳನ್ನು ಮಾತಾಡ್ತಾ ಇದ್ದೀನಿ. ನಾನು ಒಬ್ಬ ಡಾಕ್ಟ್ರಾಗಿ ಮಾತಾಡಬಾರ್ದು, ಆದರೆ ನಾನು ಒಬ್ಬ ಪಕ್ಕಾ ರಾಜಕಾರಣಿ ಆಗಿರೋಂಥವ್ನು, 2 ಬಾರಿ MLA ನಿಂತಿರೋಂಥವ್ನು, ಈ ರಾಜ್ಯದ ಆರೋಗ್ಯ ಮಂತ್ರಿ ಆಗ್ಬೇಕಂತ ಕನ್ಸ್ಕೊಂಡಿರೋಂಥವ್ನು. ಇದು ಯಾವುದೋ ಚಾಟುಗಳೆಲ್ಲ ಮಾತಾಡಿರಿ ಅಥವಾ ಏನೋ ಮಾಡಿದ್ರೆ ಅಂತಲ್ಲ. ತುಂಬ ಜನ ಡಾಕ್ಟರ್ಸ್ ಒಳ್ಳೆಯವರಿದ್ದಾರೆ. 90% ಜನ ಡಾಕ್ಟರ್ಸ್ ಒಳ್ಳೆಯವರಿದ್ದಾರೆ. ಅದರಲ್ಲಿ ಇವನೊಬ್ಬನು, ಈ ಕದಿಮ, ಯಾರು ಇವನು, ಡಾಕ್ಟರ್ ಭುಜಬಲಿ ಯಲಗುದ್ರಿ ಅಂತ, DLO. ಇವ್ರು ಹೇಳ್ತೀನಿ, ಮೊದಲಾದಾಗಲೇ ಹೇಳ್ತೀನಿ, ಬೇರೆದವ್ರದ್ದು ಒಬ್ಬರು ಟ್ರ್ಯಾಪ್ ಮಾಡಿದಾಗ ಹೇಳ್ತೀನಿ, ಈ ಥರದ್ದು ಮಾಡಬೇಡಿ ಡಾಕ್ಟ್ರೇ, ನಿಮ್ಗೆ ಒಳ್ಳೇದಲ್ಲ, ಶೋಭೆ ಅಲ್ಲ. ತಿಳಿಸಿ ಹೇಳ್ತೀನಿ ಸರ್. ಒಂದು ಮಗು ಹೇಳ್ದಂಗೆ ಹೇಳ್ತೀನಿ. 54 ವರ್ಷ ಸರ್ ಅವ್ರಿಗೆ, ನನಗಿಂತ 10 ವರ್ಷ ದೊಡ್ಡವರವರು. ಹಾಗಾಗಿ ಕೇಳಿದಾಗ ಅವ್ರು ಕೇಳೋದೇ ಇಲ್ಲ, ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತಾರೆ. ನಮ್ಮ ಡಾಕ್ಟ್ರಿಗೆ, ನಮ್ಮ ಸಂಘದ ಸದಸ್ಯನಿಗೆ ಹೇಳ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಹೌ ಮಚ್ ಯು ಹ್ಯಾವ್, ವೆನ್ ಯು ವಿಲ್ ಗಿವ್, ನೋ ಹೌ ಮಚ್ ಯು ಹ್ಯಾವ್, ಈಗ ಎಷ್ಟಿದೆ ಅಷ್ಟು ಕೊಟ್ಬಿಡಿ. ಈ ಥರದನ್ನ ಸುಮಾರು ಒಂದು 40-45 ನಿಮಿಷದ ಆಡಿಯೋ ಇರುತ್ತೆ. ಅಂದರೆ ಈ KPME ಲೈಸೆನ್ಸ್ ತೊಗೊಳೋದು. ಪ್ರತಿಯೊಬ್ಬರಿಗೂ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಬ್ಬ ಡಾಕ್ಟರ್ ಆಗಿರೋಂಥವ್ನು, MBBS ಆಗಿರಲಿ, BAMS ಆಗಿರಲಿ, BHMS ಆಗಿರಲಿ, ಎನಿ ಕ್ವಾಲಿಫೈಡ್, ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ 5.5 ವರ್ಷ ಮುಗಿದಿರುವಂಥ ಡಾಕ್ಟ್ರಿಗೆ ಒಂದು ಕ್ಲಿನಿಕ್ ಮಾಡಬೇಕು, ಇಲ್ಲ ಪಾಲಿಕ್ಲಿನಿಕ್ ಮಾಡಬೇಕು, ಇಲ್ಲ ನರ್ಸಿಂಗ್ ಹೋಮ್ ಮಾಡಬೇಕು, ಇಲ್ಲ ಹಾಸ್ಪಿಟಲ್ ಮಾಡಬೇಕಂದ್ರೆ ಈ KPME ಲೈಸೆನ್ಸ್ನ ತೊಗೋಬೇಕು. ಎಲ್ಲರೂ ತೊಗೊಳ್ಳೇಬೇಕು, ಎಲ್ಲರೂ ಮ್ಯಾಂಡೇಟರಿ ಆಗಿ ತೊಗೋಬೇಕು. ಯಾವನು KPME ಲೈಸೆನ್ಸ್ ತೊಗೊಳಲ್ವೋ ಅವನು ನಕಲಿ ಡಾಕ್ಟರ್ ಅಂತಾನೆ ಅದ್ರ ಅರ್ಥ. ನಾನು MBBS ಮಾಡಿದ್ದೀನಿ, ಅಥವಾ ನಾನು ಒಳ್ಳೆ ಯೂನಿವರ್ಸಿಟಿಯಲ್ಲೇ ನಾನು ಡಾಕ್ಟ್ರೇಟ್ನ ತೊಗೊಂಡಿದ್ದೀನಿ, ನಾನು ಕ್ಲಿನಿಕ್ ಮಾಡ್ತಿದ್ದೀನಿ, ನನ್ನ ಹತ್ರ ಡಾಕ್ಟ್ರ್ ಓದಿರೋದಕ್ಕೆ ಸರ್ಟಿಫಿಕೇಟ್ ಇದೆ, ನನಗೆ ಡಾಕ್ಟ್ರು KMC ರಿಜಿಸ್ಟ್ರೇಷನ್ ಆಗಿದೆ, ನಾನು ಕ್ಲಿನಿಕ್ ಮಾಡ್ತೀನಪ್ಪ, ನನಗೆ ಈ ಕರ್ನಾಟಕದಲ್ಲಿ ಯಾವುದೇ ಲೈಸೆನ್ಸ್ ನನಗೆ ಬೇಕಾಗಿಲ್ಲ ಅಂತ ಹೇಳ್ತೀನಿ. ಇಲ್ಲ ರೀ, ಅದೆಲ್ಲ ರಾಂಗು. ಅವನು ಡೆಲ್ಲಿ ಏಮ್ಸಲ್ಲಿ ಓದಿದ್ರು ಅಥವಾ ಟಾಪ್ ಯೂನಿವರ್ಸಿಟಿ ಕಾಲೇಜಲ್ಲಿ ಓದಿದ್ರು, ಅವ್ನು MBBS ಆಗಿರಲಿ, ಯಾವುದೇ ಕ್ವಾಲಿಫೈಡ್ ಆಗಿರಲಿ, ಈ ರಾಜ್ಯದ ಕಾನೂನು ಪಾಲನೆ ಮಾಡಬೇಕು. ಈಗ ರಾಜ್ಯದ ಕಾನೂನು ಏನು ಹೇಳುತ್ತಂದರೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿಯಿಂದ KPME ಲೈಸೆನ್ಸ್ ಮ್ಯಾಂಡೇಟರಿ ಪಡ್ಕೋಬೇಕು. ಯಾಕೆ ಮಾಡಿದರೆ, ರಮೇಶ್ ಕುಮಾರ್ ಇದ್ದಾಗ ಮಾಡಿರೋಂಥದ್ದು. ರಮೇಶ್ ಕುಮಾರ್ ಮಾಜಿ ಆರೋಗ್ಯ ಸಚಿವರು, ಅವ್ರು ಇದ್ದಾಗ ಮಾಡಿರೋಂಥದ್ದು. ಏನಕ್ಕೆ ಮಾಡಿದ್ರು ಅಂದರೆ, ಎಲ್ಲ ಡಾಕ್ಟರ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಎಷ್ಟು ಕ್ಲಿನಿಕ್ಗಳಿದ್ದಾವೆ, ಎಷ್ಟು ಹಾಸ್ಪಿಟಲ್ಗಳಿದ್ದಾವೆ, ಎಷ್ಟು ಲ್ಯಾಬ್ ಇದ್ದಾವೆ, ಎಲ್ಲಾದರೂ ಏನಾದರೂ ಆದಾಗ ಕ್ರಮಗಳು ಕೈಗೊಳ್ಳೋದಕ್ಕೆ ಮಾಡಿರೋಂಥದ್ದು, ಮತ್ತು ಎಲ್ಲ ಡಾಕ್ಟರ್ಸ್ಗೂ ಸಪೋರ್ಟ್ ಆಗೋದಕ್ಕೆ ಮಾಡಿರೋಂಥದ್ದು, ಯುನಿಟಿ ಆಗಲಿ ಅಂತ. ಇದನ್ನು ಮಾಡಿದ ತಕ್ಷಣವೇ ಎಲ್ಲರೂ ತೊಗೋಬೇಕು. ಭಾಳ ಜನ ಹೇಳ್ತಾರೆ, ನೀವು ಹೇಳಿದ ಹಾಗೆಯೇ, ನಾನು MBBS MD ಓದಿದ್ದೀನಿ, ನಾನು ಕಾರ್ಡಿಯಾಲಜಿಸ್ಟ್ ಇದ್ದೀನಿ, ನಾನು ಆ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ, ನಂದು ಎಲ್ಲ ಡಿಗ್ರಿ ಇದೆ ಅಂತಲ್ಲ. ಈ ಕಾನೂನು ಪಾಲನೆ ಬಗ್ಗೆ ಇದೆ, ನಿಮ್ಮ ಡಿಗ್ರಿ ಇಲ್ಲ ಅಂತ ಯಾವನೂ ಅಂದಿಲ್ಲ, ನಿಮ್ಮ ನಕಲಿ ಡಾಕ್ಟ್ರು ಅಂತ ಯಾವನೂ ಅನ್ನೋದಿಲ್ಲ. ನೀವು ಅಸಲಿ ಡಾಕ್ಟರ್ ಆದಮೇಲೆ ಈ ದೇಶದ ಕಾನೂನು, ಈ ರಾಜ್ಯದ ಕಾನೂನನ್ನು ಪಾಲಿಸಬೇಕಾಗಿರೋಂಥದ್ದು. ಇದು ಒಂದೇ ಇರುವಂಥ ಈ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇದು ಒಂದೇ ರಾಜ್ಯದಲ್ಲಿ ಮಾತ್ರ ಈ KPME ಇರುವಂಥದ್ದು, ಬೇರೆ ರಾಜ್ಯಗಳಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದು, ಅದು ಆರೋಗ್ಯ ಸಚಿವರು ಮಾಡಿರೋಂಥದ್ದು. ಆ KPME ಲೈಸೆನ್ಸ್ಗೆ ಪ್ರತಿಯೊಬ್ಬರು KPME ಲೈಸೆನ್ಸ್ ಮಾಡಬೇಕಾದ್ರೆ ಅವನ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಅವನು MBBS ಆದರೂ ಇರಲಿ, BMS ಬರಲಿ, ಎನಿ ಡಿಗ್ರಿ ಓದಿರಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ 5.5 ವರ್ಷ ಕ್ವಾಲಿಫೈಡ್ ಆಗಿರೋಂಥವ್ರು ಇರಬೇಕು. ಅದಕ್ಕೆ KPME ತೊಗೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವ್ನು ಡಿಗ್ರಿ ಸರ್ಟಿಫಿಕೇಟು, 2ನೇದು ಬಯೋಮೆಡಿಕಲ್ ವೇಸ್ಟು, 3ನೇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, 4ನೇದು ಫೈರ್ ಡಿಪಾರ್ಟ್ಮೆಂಟು, 5ನೇದು ರೆಂಟಲ್ ಅಗ್ರಿಮೆಂಟು, 6ನೇದು ಅವನು ಕ್ಲಿನಿಕ್ದು ಮ್ಯಾಪು, ಆಮೇಲೆ ಕ್ಲಿನಿಕ್ ಹೊರಗಡೆ ಫೋಟೋ. ಇದು ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು. ಇದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು, ಮತ್ತು ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಿದ ಮೇಲೆ ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಆ ಇನ್ಸ್ಪೆಕ್ಷನ್ಗೆ DHO, THO, DLO, DTO ಇವರೆಲ್ಲ ಬರ್ತಾರೆ. ಅಂದರೆ ಒಂದು KPME ಕೊಡೋದಕ್ಕೆ ಅಷ್ಟು ಅಧಿಕಾರಿಗಳು ಇರ್ತಾರೆ. ಒಂದು KPME ಕೊಡೋದಕ್ಕೆ ಡಿಸ್ಟಿಕ್ ಆಯುಷ್ ಆಫೀಸರ್ ಅಂತ ಇರ್ತಾನೆ, ಅಥವಾ ಇನ್ನೊಬ್ಬರು ಯಾರು DHO, THO, ಈ 3-4 ಆಫೀಸರ್ಸ್ ಬರ್ತಾರೆ. ಈ 3 ಜನ ಆಫೀಸರ್ಸ್ ಕೈ ಚೇಂಜ್ ಆಗಬೇಕು, ಅಂದರೆ ಕೈಗೆ ಬದಲಾವಣೆ ಆಗಬೇಕು, ದುಡ್ಡನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಇತ್ತೀಚೆಗೆ ನಾವು ಈ ಭುಜಬಲಿನ ಟ್ರ್ಯಾಪ್ ಮಾಡಿದ ಮೇಲೆ ಒಂದಿಷ್ಟು ಜನ ಹೆದರೋದಕ್ಕೆ, ದುಡ್ಡು ತೊಗೊಳೋದಕ್ಕೆ ಹೆದರ್ತಾ ಇದ್ದಾರೆ, ಮತ್ತು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಮತ್ತು ಈ ಥರದ್ದು ಮಾಡ್ತಾ ಇಲ್ಲ ಇವಾಗ ನನ್ನ ಕಂಡು ಬಂದಂಗೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲ ಡಾಕ್ಟರ್ಸ್ಗಳಿಗೆ, ಎಲ್ಲ MBBS MD ಡಾಕ್ಟರ್ಗಳಿಗೆ, BMS ಡಾಕ್ಟರ್ಗಳಿಗೆ ಎಲ್ರಿಗೂ ಹೇಳಿದ್ದೀನಿ, ಕ್ಲಿನಿಕಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಡಿ, ಹಿಡನ್ ಕ್ಯಾಮ್ರಾ, ರೆಕಾರ್ಡಿಂಗ್ ಮಾಡಿ, ಈ ಥರ ಕೇಳಿದ ಆಮೇಲೆ ನೀವು ಪ್ರಾಮಾಣಿಕವಾಗಿರ್ಬೇಕು. ಬೇರೆದವ್ರನ್ನ ಟ್ರ್ಯಾಪ್ ಮಾಡೋದು ಅದೆಲ್ಲ ಕಾನೂನುಬದ್ಧವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳಕ್ಕೆ ನೀವು ಮಾಡಿ, ಆದರೆ ನೀವು ಕಾನೂನುಬದ್ಧವಾಗಿ ಯಾವನೇ ಡಾಕ್ಟರ್ ಆಗಿರಲಿ, ಹೈಯೆಸ್ಟ್ ಕೇಸ್ ಇರೋದಂತೆ ಅಲೋಪತಿಕ್ ಡಾಕ್ಟರ್ಸ್ ಮೇಲೆ, ಹೈಯೆಸ್ಟು ಈ ನೆಗ್ಲಿಜೆನ್ಸಿ ಕೇಸು, ಮೆಡಿಕಲ್ ಎರರ್ ಕೇಸಸ್ಸು ಡಾಕ್ಟರ್ಸ್ MBBS ಡಾಕ್ಟರ್ ಹತ್ರ ಮತ್ತು BMS ಡಾಕ್ಟರ್ಸ್ ಎಲ್ಲರ ಮೇಲೆ ಕಂಪ್ಲೇಂಟ್ಸ್ ಇದ್ದಾವೆ, ಕೇಸ್ಗಳಿದ್ದಾವೆ. ಅದ್ರ ಅರ್ಥ ಅವರು ಒಳ್ಳೆಯವರು ಅಂತಲ್ಲ. ಒಳ್ಳೆಯವರು ಕೆಟ್ಟವರು ಅಂದರೆ ಅವ್ರ ಪೇಷಂಟ್ ಜೊತೆ ಹೇಗಿರ್ತಾರೆ, ಅನ್ನೆಸೆಸರಿಯಾಗಿ ಟೆಸ್ಟ್ ಮಾಡಿಸೋದು, ಅನ್ನೆಸೆಸರಿಯಾಗಿ ರೆಫರ್ ಮಾಡೋದು, ಅನ್ನೆಸೆಸರಿ ಸರ್ಜರಿ ಮಾಡಿಸ್ಕೊಳ್ಳೋಂಥದ್ದು, ಅಬಾರ್ಷನ್ ಮಾಡೋವಂಥದ್ದು, ಡೆಲಿವರಿ ಮಾಡಿಸುವಂಥದ್ದು OPD ಬೇಸಿಸಲ್ಲಿ, ಇದೆಲ್ಲ ತಪ್ಪು. ಇವನ್ MBBS ಡಾಕ್ಟರ್ ಆಗಿದ್ರು ಅವ್ನು ಡೆಲಿವರಿ ಮಾಡಿಸುವಂಥದ್ದಿಲ್ಲ ಕಾನೂನಲ್ಲಿ. ಭಾಳ ಜನ ಅಂತಾರೆ ಇಲ್ಲ ಅವ್ರಿಗೆ ಇದು ಅವ್ರು ಓದಿರ್ತಾರೆ, ಎಲ್ಲರೂ ಓದಿರ್ತಾರೆ, ಎಲ್ಲ ಓದಿರ್ತಾರೆ, ಅವ್ರಿಗೆ ಕಾನೂನಲ್ಲಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕಾಗಿರೋಂಥದ್ದು. ಈ ಕಾರಣಕ್ಕೆ ಈ KPMಗೋಸ್ಕರ ಏನು ಮಾಡ್ತಾರೆ ಅಂದರೆ ಭುಜಬಲಿ ಇವರು ಸುಮಾರು 6 ತಿಂಗಳಿಂದ ನಾವು ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಇವ್ರನ್ನ ಎಲ್ಲರ ಜೊತೆ 11 ಜನ KPM ನೋಡಲ್ ಆಫೀಸರ್ಗೂ ನಾನು ಎಲ್ಲ ಡಾಕ್ಟರ್ಸ್ಗಳು ಹೇಳಿದ್ದೀನಿ, ಎಲ್ರಿಗೂ ನಮ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಇವ್ರು ನಾನು 6 ತಿಂಗಳಿಂದ ಬೆನ್ನತ್ತಿದ್ದಾಗ ಇವರು 1 ವಾರದಿಂದ ಫಸ್ಟು ಪ್ರೆಜರ್ ಟೌನ್ ಬನ್ನಿ ಅಂತಾರೆ, ಆಮೇಲೆ ಆರೋಗ್ಯ ಸೌಧ ಬನ್ನಿ ಅಂತಾರೆ, ಆಮೇಲೆ DOH ಆಫೀಸು ಇಂದಿರಾನಗರ ಮೆಟ್ರೋ ಸ್ಟೇಷನ್ ಹತ್ರ CMH ರೋಡ್ ಬನ್ನಿ ಅಲ್ಲಿಗೆ ಅಂತಾರೆ. ಮಧ್ಯಾಹ್ನ 3 ಗಂಟೆಗೆ ಬನ್ನಿ ಅಂದ ತಕ್ಷಣ ನಾವು ನಮ್ಮದು ಲೋಕಾಯುಕ್ತ ಟೀಮ್, ಲೋಕಾಯುಕ್ತಕ್ಕೆ ಅಲ್ಲಿ FIR ಮಾಡಿಸಿರ್ತೀವಿ ಆಡಿಯೋ ಮೇಲೆ. ಅದು ಕೇಸ್ ಪೆಂಡಿಂಗ್ ಇರುತ್ತೆ, ಡಿಮಾಂಡ್ ಇರುತ್ತೆ, ಅದಕ್ಕೆ ಪ್ರೊಸೀಜರ್ ಎಲ್ಲ ನಡೆಯುತ್ತೆ, 4 ಗಂಟೆ ನಡೆಯುತ್ತೆ. ಅದಾದ ತಕ್ಷಣ SP ನಂಬರ್ 1 ಶಿವಪ್ರಕಾಶ್ ದೇವರಾಜ್ ಅಂತ IPS ಆಫೀಸರ್ ಅವ್ರು ಏನು ಹೇಳ್ತಾರೆ, ಇಲ್ಲ FIR ಮಾಡಬೇಕು, ಇವರು ಕ್ಲಿಯರ್ ಡಿಮಾಂಡ್ ಇದೆ ಅಂತಾರೆ. ನಾನು ಇದಕ್ಕೆ ಮುಂಚೆ BS ಪಾಟೀಲ್ ಲೋಕಾಯುಕ್ತ ಹೆಡ್ ಅವ್ರನ್ನ ಭೇಟಿ ಆಗ್ತೀನಿ, DG ಸೋಮೇಶ್ವರ ಅವ್ರನ್ನ ಭೇಟಿ ಆಗ್ತೀನಿ, ಆಮೇಲೆ ಈ SP ಅವ್ರನ್ನ ಭೇಟಿ ಆಗುವಂಥದ್ದು. ಲೋಕಾಯುಕ್ತದಲ್ಲಿ ಈ ಥರದ್ದು ಹೋದಾಗ ನಾವು ಕೊಡಕ್ಕೆ ಹೋಗ್ತಿರೋ ಅಂತ ಕೆಲವು ಸಾರಿ ಅದನ್ನ ಟ್ರ್ಯಾಪನ್ನು ಮಿಸ್ ಮಾಡಿಬಿಡ್ತಾರೆ. ಯಾವನಿಗೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ತೀವಲ್ಲ ಅವ್ನ ಜೊತೆ ಸೆಟ್ಲ್ ಆಗ್ಬಿಡ್ತಾರೆ, ಅವ್ನಿಗೆ ಹೇಳ್ಬಿಡ್ತಾರೆ, ಹೇಳ್ತಾರೆ. ಯಾಕಂದ್ರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಸುಮ್ಮನೆ ನನ್ನ ಬಾಯಿಗೆ ಬಂದಿದ್ದು ಅಲ್ಲೇ ಅಲಿಗೇಷನ್ಸ್ ಮಾಡೋಕ್ಕಾಗಲ್ಲ. ಆದರೆ ಈ ಥರದ್ದು ಆಗಿದೆ ಘಟನೆಗಳನ್ನು. ಬರೀ ಲೋಕಾಯುಕ್ತದಲ್ಲಿ ಕದಿಮರಿದ್ರು, ನಿಂಗಪ್ಪ ಅಂತ ಇದ್ದ ಒಬ್ಬ, ಆ ಎಕ್ಸೈಸ್ ಇದರಿಂದ ಡಿಪಾರ್ಟ್ಮೆಂಟಿಂದ 3 ಕೋಟಿ ಕಲೆಕ್ಷನ್ ಮಾಡ್ತಾ ಇದ್ರಂತ ಇದು ಪೇಪರಲ್ಲಿ ಬಂದಿರೋಂಥದ್ದು. ಲೋಕಾಯುಕ್ತ ಬಗ್ಗೆನೂ ಭಾಸ್ಕರವ್ ಅಂತ ಇದ್ದ ಒಬ್ಬ ಅಯೋಗ್ಯ, ಅವನು ಯಾವುದೋ ಸುಪ್ರೀಂ ಕೋರ್ಟ್ ಜಡ್ಜಾಗಿ ಹೈಕೋರ್ಟ್ ಜಡ್ಜಾಗಿ ಬಂದು ಅವ್ನ ಮಗ ಅಲ್ಲೇ ಕಲೆಕ್ಷನ್ ಮಾಡ್ತಾ ಇದ್ದ. ಈ ಥರದ್ದು ಲೋಕಾಯುಕ್ತದಲ್ಲಿ ಕದಿಮರು ಇದ್ದಾರೆ. ಆದರೆ ಇವತ್ತಿಗೆ ಕ್ಲೀನ್ ಆಗಿದೆ, ಇವತ್ತಿಗೆ ಗೊತ್ತಾಗ್ತದೆ. ಯಾಕೆ ನಾವು ಹೋದಾಗ ನಾವು ಯಾವತ್ತೂ ಯಾರ ಬಗ್ಗೆ ಸುಮ್ಮನೆ ಅಲಿಗೇಷನ್ ಮಾಡೋಕ್ಕಾಗಲ್ಲ. ಇದು ಹೋದಾಗ ಕ್ಲಿಯರ್ ಆಗಿ ಟ್ರ್ಯಾಪ್ ಮಾಡಿ ಅವನನ್ನು ಜೈಲಿಗೆ ಬಿಟ್ಟರು. ಅವನು ಹೋದ DH ಆಫೀಸಲ್ಲಿ ಒಳಗಡೆ ಹೋದ ತಕ್ಷಣ ಡಿಸ್ಟಿಕ್ ಹೆಲ್ತ್ ಆಫೀಸ್, ಜಿಲ್ಲಾ ಆರೋಗ್ಯ ಇಲಾಖೆ, ಆರೋಗ್ಯ ಅಧಿಕಾರಿ ಇಲಾಖೆಯಲ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಅರ್ಬನ್ನಲ್ಲಿ ವ್ಯಕ್ತಿ DHO ಚೇಂಬರ್ಲಿ ಇವನು ಡಿಸ್ಟಿಕ್ ಲೆಪ್ರಸಿ ಆಫೀಸರ್, DLO ಡಿಸ್ಟಿಕ್ ಲೆಪ್ರಸಿ ಆಫೀಸರ್. ಇವನಿಗೆ ಎಕ್ಸ್ಟ್ರಾ ಚಾರ್ಜು KPMA ನೋಡಲ್ ಆಫೀಸರ್. ಆದರೆ ಇವನೇನು ಮಾಡ್ತಾನಂದರೆ ಇವನು ಚೇಂಬರ್ ಅಲ್ಲ, ಅದು DHO ಚೇಂಬರಲ್ಲಿ ಇವತ್ತಿಗೆ ಪ್ರೆಸೆಂಟ್ ಮದನಿ ಅಂತ ಡಾಕ್ಟರ್ ಶಿರಾಜುದ್ದೀನ್ ಮದನಿ ಅಂತ ಒಬ್ಬರು DHO ಆಗಿದ್ದಾರೆ. ಹೊಸ ರವೀಂದ್ರ ಮೇಟಿ ಅಂತ ಹಿಂದೆ ಇದ್ರು, ಅವ್ರು ಆದ್ಮೇಲೆ ಇವ್ರು ಬಂದಿದ್ದಾರೆ. ಅವ್ರ ಚೇಂಬರಲ್ಲಿ ಅವ್ರು ಇನ್ನೂ ಚಾರ್ಜ್ ತೊಗೊಂಡಿಲ್ಲ. ಜುಲೈ 1 ಡಾಕ್ಟರ್ಸ್ ಡೇ, ವೈದ್ಯ ದಿನಾಚರಣೆ ಶುಭಾಶಯಗಳು ಡಾಕ್ಟರ್ ಅಂತ ಅವ್ರು ವಾಟ್ಸಪ್ ಮಾಡ್ತೀವಿ, ಎಲ್ಲಿ ಲೋಕಾಯುಕ್ತ ಆಫೀಸಲ್ಲಿ ಕುತ್ಕೊಂಡು. ಮಾಡಿದ್ಮೇಲೆ 2ನೇ ದಿನಕ್ಕೆ ಅವತ್ತು ಪಾರ್ಟಿ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ. 2ನೇ ದಿನಕ್ಕೆ ಸಿಗ್ತಾರೆ. 2ನೇ ದಿನ ನಾವು FIR ಆಗಿರುತ್ತೆ, ಅವ್ನು ಹೋಗ್ತೀವಿ ಒಳಗಡೆ ಚೇಂಬರಲ್ಲಿ ಹಿಂಗೆ ನೋಡಿ ಹಿಂಗೆ ಕೊಡಿ ಅಂತಾರೆ, ದುಡ್ಡನ್ನು ತೊಗೊಂಡು ಜೇಬಲ್ಲಿ ಹಾಕೊಂಡ್ಬಿಡ್ತಾನೆ. 15,000 30,000 ಡಿಮಾಂಡ್ ಇರುತ್ತೆ. ತಕ್ಷಣವೇ ಗೊತ್ತಾಗುತ್ತೆ, ನಮ್ಮ ಹುಡುಗ ಕೊಟ್ಟ ತಕ್ಷಣ ನಮ್ಮ ಹುಡುಗ ಹಿಂಗೆ ಸಿಗ್ನಲ್ ಮಾಡ್ತಾರೆ. ಹಿಂಗೆ ಮಾಡಿದ ತಕ್ಷಣವೇ ಲೋಕಾಯುಕ್ತರು DH ಆಫೀಸ್ ಮುಂದೆ ಎದುರುಗಡೆ ನಾವು ಸಿಗ್ನಲ್ ಮಾಡಿದ ತಕ್ಷಣ ಪೊಲೀಸರೆಲ್ಲ ಇರ್ತಾರೆ. ಒಂದು 15-20 ಜನ ಪೊಲೀಸರು ಇರ್ತಾರೆ, ತುಂಬ ಎಮಿನೆಂಟ್ ಆಗಿರುವಂಥ ಪೊಲೀಸರು ಇರ್ತಾರೆ. ಹೋದ ತಕ್ಷಣವೇ ಎಲ್ಲಿದೆ ಐಡೆಂಟಿಫೈ ಮಾಡ್ತಾರೆ, ಅವ್ನು ಐಡೆಂಟಿಫೈ ಮಾಡ್ತಾರೆ, ಕರ್ಕೊಂಬರ್ತಾರೆ, ಅವ್ನು ಹಿಡಿತಾರೆ. ಹಿಡಿದ ತಕ್ಷಣ ಅವನು ಪ್ಯಾಂಟಲ್ಲಿ ಇರೋದನ್ನು ಇದರಲ್ಲಿ ಹಾಕೊಂಡ್ಬಿಡ್ತಾನೆ, ಸೊಂಟದ ಹಿಂದೆ ಹಾಕೊಂಡ್ಬಿಡ್ತಾರೆ. ಅದು ಪ್ಯಾಂಟಿಂದ ಉದುರ್ತಾ ಹೋಗುತ್ತೆ ದುಡ್ಡನ್ನು. ಆವಾಗ ತಕ್ಷಣ ಅದನ್ನು ಬಿಚ್ಚಿಸಿ ಎಲ್ಲ ಮಾಡಿ ಅದನ್ನು ತಗೋತಾರೆ, ಹೋಗ್ತಾರೆ. ಈ ಥರದ್ದು ಆಗ್ತಾರಂಥದ್ದು. ಈ ಭಾಳ ಜನ ಹೇಳ್ತಾರೆ, ಇಲ್ಲ ಇದೇ ಡಾಕ್ಟ್ರನ್ನ ಯಾಕೆ ಟಾರ್ಗೆಟ್ ಮಾಡಬೇಕು, ದ್ವೇಷ ಯಾಕೆ? ದ್ವೇಷ ಅಲ್ಲ ಸರ್, ಅವನೇ ನಾವು ಸುಮ್ಮನೆ ಟ್ರ್ಯಾಪ್ ಮಾಡ್ಸೋಕ್ಕಾಗತ್ತೆ? ಅವನಾದರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋಂಥದ್ದು. ಸಿಕ್ಕವನ್ ಮಾತ್ರ ಕಳ್ಳ, ಸಿಗದಿರೋನ್ ಕಳ್ಳ ಅಲ್ಲ. 11 ಜನ KPM ನೋಡಲ್ ಆಫೀಸರ್ಸ್ ಇದ್ದಾರೆ. ಒಬ್ಬನೇ ಇವನ್ ಮಾಡ್ದ ಅಂತಲ್ಲ ಸರ್, ಅವರು ಸಿಕ್ಕಿಲ್ಲ ಅಷ್ಟೇ, ಸಿಗ್ತಾರೆ, ಎಲ್ಲಿ ಸಿಗದೆ ಹೋಗ್ತಾರೆ ಸರ್. ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. DHO THOಗಳು ನಕಲಿ ಡಾಕ್ಟರ್ ಕಡೆಯಿಂದ ರೋಲ್ ಕಾಲ್ ಮಾಡ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ದೇವದುರ್ಗ, ಯಾದಗಿರಿ, ಗುಲ್ಬರ್ಗ, ಬಿಜಾಪುರ ಈ ಥರದ್ದು ಮಾಡ್ತಾ ಇದ್ದಾರೆ. ಇದರಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ಹಾಸನಲ್ಲಿ ಒಬ್ರು ಯಾವ್ದೋ THO ಮಂತ್ಲಿ ಫಿಕ್ಸ್ ಮಾಡಿದಾರಂತೆ ಅವರು ನಕಲಿ ಡಾಕ್ಟರ್ಗೆ. ಆಮೇಲೆ ರಾಮನಗರದಲ್ಲಿ ಒಬ್ಬನಿದ್ದಾನೆ, ಅವನೊಬ್ಬ THO. ಇಲ್ಲೊಬ್ಬ ರಾಯಚೂರಲ್ಲಿ ಒಬ್ಬನಿದ್ದಾನೆ, ರಾಯಚೂರು. ಮತ್ತು ಇನ್ನೊಬ್ಬರು ಯಾರದು ಕೊಪ್ಪಳದಲ್ಲಿ ಒಬ್ಬ ಆನಂದ್, ಡಾಕ್ಟರ್ ಆನಂದ್ ಕುಷ್ಟಗಿ THO ಇದ್ದಾರೆ, ಡಾಕ್ಟರ್ ಆನಂದ್ ಅಂತ. ನಕಲಿ ಡಾಕ್ಟರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ನು ಆ್ಯಕ್ಷನ್ ಮಾಡೋದೇ ಇಲ್ಲ. ಆಯಿತು ಸರ್ ಅಂತ ನಾನು ಫೋನ್ ಎತ್ತದೇ ಬಿಟ್ಟ. DC ಅವ್ರು ಫೋನ್ ಮಾಡಿದೆ, DHO ಫೋನ್ ಮಾಡಿಬಿಡಿದೆ. ಸರ್ ಎಲ್ಲ ಮಿಲಾವಟ್ ಸರ್, ಇವರೆಲ್ಲ ನಾಚಿಕೆಟ್ಟವರು.
ಸರ್ಕಾರಿ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ, ಯಾವನೇನು ಕಿತ್ಕೊಳಕ್ಕಾಗಲ್ಲ. ಈ ಥರದ್ದಿರೋದಕ್ಕೆ ನಾವು ಟ್ರ್ಯಾಪ್ ಮಾಡಿ ಕಳಿಸ್ತಾರಂಥದ್ದು. ಈಗ ಡಾಕ್ಟರ್ ಭುಜಬಲಿಗೆ ಸುಮಾರು 54 ವರ್ಷ, ಹೌದು ಹಿರಿಯರು ಇದ್ದಾರೆ, ಹೌದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಹೌದು ಇವ್ರಿಗೆ ಏನಕ್ಕೆ ಸರ್ 30,000 ಆಸೆ ಯಾಕೆ ಬಂತು? ಅದಾದ್ಮೇಲೆ ಹೌದು ನಾಚಿಕೆ ಆಗ್ಬೇಕು ಇಂಥವ್ರಿಗೆ. ಮುಖ್ಯವಾಗಿ ಅವ್ರು ಟ್ರ್ಯಾಪ್ ಆದ್ಮೇಲೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಮನೇಲಿ ನೋಡ್ತಾ ಇರ್ತಾರೆ. ಹೌದು. ಇಷ್ಟು ದಿವಸ ನಮ್ಮ ಅಪ್ಪ ಡಾಕ್ಟರ್ ಅಂತ ಹೇಳ್ಕೊತಿದ್ರು, ಇವತ್ತು ನಮ್ಮ ಅಪ್ಪ ಜೈಲರ್ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಅವರು. ಇಲ್ಲ, ನಿಜವಾಗ್ಲೂ ಅವ್ರ ಹೆಂಡತಿ ಮಕ್ಕಳು ನೋಡಿದರೆ ನನಗೆ ಕಣ್ಣಾಗ ನೀರು ಬರುತ್ತೆ, ನೋವು ಅನಿಸುತ್ತೆ. ನಾವು ಡಾಕ್ಟರ್ ಆಗಿ ಸ್ವಾರ್ಥದಿಂದ ಹೇಳ್ತಾ ಇದ್ದೀನಿ, ಎಲ್ಲರ ಫ್ಯಾಮಿಲಿ ಒಂದೇ ನನಗೆ, ನಮ್ಮ ಡಾಕ್ಟರ್ ಫ್ಯಾಮಿಲಿಗಳನ್ನು. ಆದರೆ ಒಂದೇನೆಂದರೆ, ಅವನು ದುಡ್ಡು ತರ್ತಾ ಇದ್ನಲ್ಲ, 15,000 ಒಬ್ಬನ ಕಡೆಯಿಂದ ಇಸ್ಕೊ, ದಿನಕ್ಕೆ 50,000 40,000 ತರ್ತಾ ಇದ್ನಲ್ಲ. ನೀವು ಹೆಂಡತಿ ಆಗಿ ಮಗಳಾಗಿ, ಅಪ್ಪ ಈ ದುಡ್ಡು ಎಲ್ಲಿಂದ ತರ್ತಾ ಇದೀಯಾ, ಈ ಹರಾಮಿ ದುಡ್ಡನ್ನು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿಲ್ಲ. ಹೇಳಿದರೆ ಆ ಥರ ಬುದ್ಧಿ ಕಲಿತಾ ಇರಲಿಲ್ಲ. ಈಗ ಪ್ರತಿಯೊಬ್ಬ THOಗಳ ರಾಜ್ಯದಲ್ಲಿರುವಂಥ 30 ಜಿಲ್ಲೆಯ DHO ಮತ್ತು THOಗಳಿಗೆ ಈ KPM ನೋಡಲ್ ಆಫೀಸರ್ಗೆ ಹೇಳ್ತಾರಂಥದ್ದು, ನೋಡಿ ಭುಜಬಲ್ ಈ ಥರ ನಿಮಗೂ ಆಗುತ್ತೆ, ಹುಷಾರಾಗಿರಿ, ನೀವು ನ್ಯಾಯಬದ್ಧವಾಗಿರಿ. ಸಮಾಜದಲ್ಲಿ ತಲೆ ಎತ್ತೋಡಕ್ಕಾಗಲ್ಲಲ್ರಿ. ಸರ್, ಒಂದಷ್ಟು ಕ್ಲಿನಿಕ್ಗಳಿದ್ದಾವೆ, ಹಲವಾರು ಹಳ್ಳಿಗಳಲ್ಲಿ ಕ್ಲಿನಿಕ್ಗಳ ಸಮಸ್ಯೆ ತುಂಬ ಇದೆ. ಯಾಕಂದರೆ ಆರೋಗ್ಯ ಸಮಸ್ಯೆ ಇದೆ, ನಮ್ಮ ದೊಡ್ಡ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ. ನಾನೇನೋ ಒಳ್ಳೊಳ್ಳೆ ಡಾಕ್ಟ್ರು ಬಂದಿದ್ದಾರಪ್ಪ, ಎಕ್ಸ್ಪೀರಿಯನ್ಸ್ ಇದೆ, ಒಂದಷ್ಟು ಕಾಂಪೌಂಡ್ಗಳಿಂದ ನರ್ಸ್ಗಳು ಯಾರೋ ಇದ್ದರು, ಅವರುಗಳು ಯಾವ ವೈದ್ಯಕೀಯ ಕೆಲವೊಂದು ಶಿಕ್ಷಣ ಪಡ್ಕೊಂಡಂಥವ್ರು ಇವತ್ತು ಹಳ್ಳಿಗಳ ಕಡೆ ಹೋದಾಗ ಕ್ಲಿನಿಕ್ಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೂ KPME ಕೊಡ್ತಾರೆ. ಈಗ ನೀವು ಹೇಳಿದ್ರಿ KPME ಲೈಸೆನ್ಸ್ ಬೇಕೇ ಬೇಕು ಅಂತ. ಈ KPMEನ ದುಡ್ಡು ಕೊಟ್ಟರೆ 30,000 ಕೊಟ್ಟರೆ ಒಂದು ಸಂಬಂಧಪಟ್ಟ ಏರಿಯಾ ಮೇಲೆ ಡಿಪೆಂಡ್ ಮಾಡಿ ಇವರು ಡಿಮ್ಯಾಂಡ್ನ ಮಾಡ್ತಾರೆ. ಅಧಿಕಾರಿಗಳು ಯಾವ ಅಧಿಕಾರಿಯೂ ಸಹ ದುಡ್ಡಿಲ್ಲದೆ KPME ಕೊಟ್ಟಂತಹ ಒಂದೇ ಒಂದು ಚಿಕ್ಕ ಉದಾಹರಣೆನೂ ಇಲ್ಲ. ಹೌದು ಅಲ್ವಾ? ಸಂಬಂಧ. ಯಾಕಂದರೆ ಈಗ ಎಲ್ಲೋ ಡಾಕ್ಟ್ರು ಇದ್ದರೆ ಡೈರೆಕ್ಟ್ THO ಮೀಟ್ ಮಾಡೋಕ್ಕಾಗಲ್ಲ, ಕೇಳಿದ್ರೆ ಮೀಟಿಂಗ್ ಅಂತಾರೆ. ಅವ್ರಿಗೆ ಕೂಡ ಸಂಬಳ ಏನು ಅಂತಂದರೆ, ಅವರ ಏರಿಯಾದಲ್ಲಿ ಯಾವ ನಕಲಿ ಡಾಕ್ಟರ್ ಇದ್ದಾರೆ ಅಥವಾ ಯಾವ ಕ್ಲಿನಿಕ್ಗಳಿದ್ದಾವೆ, ಸರಿಯಾಗಿ ಕಾರ್ಯನಿರ್ವಹಿಸ್ತಿದ್ಯಾ ಇಲ್ವಾ ಅಂತ ನೋಡೋಂಥದ್ದು ತಾನೆ ಅವ್ರಿಗೆ ಕೆಲಸ. ಬೇರೆ ಏನಾದರೂ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು ಸತ್ಯ ಇದೆ. ಅವ್ರ ಸಂಬಳ DA ಕಾರು, AC ರೂಮು ಇದೆಲ್ಲ ಕೊಟ್ಟಿದ್ದೆ. ಅದಕ್ಕೇನೆ ನಾನೊಬ್ಬ ಡಾಕ್ಟರ್ ಸಂಘದ ರಾಜ್ಯಾಧ್ಯಕ್ಷನಾಗಿ, ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸಂಘದ ರಾಜ್ಯಾಧ್ಯಕ್ಷನಾಗಿ, ನಮ್ಮ ಡಾಕ್ಟರ್ ಸಂಘದಲ್ಲಿ MBBS ಡಾಕ್ಟರ್ಸು, BMS ಡಾಕ್ಟರ್ಸು ಎಲ್ಲ ಕ್ವಾಲಿಫೈಡ್ ಡಾಕ್ಟರ್ಸ್ ನಮ್ಮ ಸಂಘದಲ್ಲಿ ಇದ್ದಾರೆ. ನಾವೇನು ಹೇಳ್ತಾರೆ, ನಾವು ಇದ್ರ ನಕಲಿ ಡಾಕ್ಟರ್ ಬಗ್ಗೆನೇ ಹೋರಾಟ ಮಾಡ್ತಾರಂಥದ್ದು. ನಕಲಿ ಡಾಕ್ಟರ್ ಬಗ್ಗೆ ನಮ್ಮ UT ಖಾದರ್ ಅವರು ಇವತ್ತಿನ ಆರೋಗ್ಯ ಸಚಿವರು, 2ನೇ ಬಾರಿ ಆರೋಗ್ಯ ಸಚಿವರಾಗಿದ್ದಾರೆ, ಮತ್ತು 5 ಬಾರಿ MLA ಆಗಿದ್ದಾರೆ. ಇದ್ದಿದ್ದರಲ್ಲೇ ಪ್ರಾಮಾಣಿಕ ವ್ಯಕ್ತಿಯರು ಅಂಥದ್ದು ಯಾರಿದ್ರೆ UT ಖಾದರ್ ಅವರು, ಮತ್ತು ಜನಪರವಾಗಿರೋಂಥವ್ರು, ಮತ್ತು ವಿಧಾನಸಭಾ ಸ್ಪೀಕರ್ ಆಗಿರೋಂಥವ್ರು. ಅವರೇ ಹೇಳಿದ್ದಾರೆ, ಈ ಥರ ಯಾರಾದರೂ ನಕಲಿ ಡಾಕ್ಟರ್ ಕಂಡು ಬಂದರೆ ನಮ್ಮ ಗಮನಕ್ಕೆ ತನ್ನಿ. ಮತ್ತು ನನಗೆ ಈ ಆಸೆ ಇದೆ, ನಾನು ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದ್ದು ನಾನು ಮಾಡಿಸ್ಲಿಲ್ಲ ಸರ್. ನಮ್ಮ ಮಾನನೀಯ ಗೌರವಾನ್ವಿತ DK ಶಿವಕುಮಾರ್ ಅವ್ರು ಯಾರಾದರೂ 10 ರೂಪಾಯಿ ಲಂಚ ತೊಗೊಂಡ್ರೆ ನೀವು ಲೋಕಾಯುಕ್ತಿಗೆ ಫೋನ್ ಮಾಡಿ ಟ್ರ್ಯಾಪ್ ಮಾಡಿಸಿ ಅಂತ ಹೇಳಿದರು. ಅವರ ಆಶಯದಂತೆ ಅವ್ರ ಕನಸನ್ನು ನಾನು ಈಡೇರಿಸಿದ್ದೀನಿ. ಮೊದಲನೇ ಸತ್ಯ ತೋರಿಸಿದ್ದೀರಾ? ಮೊದಲು ಸತ್ಯ ಭುಜಬಲಿ ಅವ್ರಿಗೆ ಕಾರಣನೇ DK ಶಿವಕುಮಾರ್ ಅವರು ಈ ಟ್ರ್ಯಾಪ್ ಆಗೋದಕ್ಕೆ. ಯಾಕಂದ್ರೆ ಅವ್ರು ಹೇಳಿದ್ದು ಮಾತನ್ನ ನಾವು ತಪ್ಪಿಸ್ಬೇಕಲ್ಲ. ಯೋಗ್ಯ ಭುಜಬಲಿ ಈ ಥರ ನಮ್ಮ DK ಶಿವಕುಮಾರ್ ಹೇಳಿದ್ದ ಮಾತನ್ನ ತಪ್ಪದೇ ನಾವು ಮಾಡಿರೋಂಥದ್ದು. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಎಲ್ಲರೂ ಚಾಚು ತಪ್ಪದೇ ಪಾಲನೆ ಮಾಡ್ಬೇಕು. ಇಂಥ ಭ್ರಷ್ಟರು ಇದ್ದಾರಲ್ಲ, ಕದಿಮರು ಇದ್ದಾರಲ್ಲ, ಜೈಲಲ್ಲಿ ಇರ್ಬೇಕಾಗಿರೋಂಥದ್ದು. ಇದು ಒಬ್ಬನೇ ಅಲ್ಲ ಸರ್, ಹಿಂದೆ ಒಬ್ಬನು ಇದ್ದ, ಯಾರು ಒಬ್ಬರು IAS DC ಮಂಜುನಾಥ್ ಒಬ್ರು ಹೋದರು. ಆಮೇಲೆ PSS ಸ್ಕ್ಯಾಮ್ದು ಇದ್ರಲ್ಲ ಒಬ್ರು, ಯಾರೋ ಅವರು PSS ಸ್ಕ್ಯಾಮಲ್ಲಿ ಒಬ್ರು ಹೋದರು, ಅವ್ರ ಹೆಸರೇನಿದೆ. ಈ ಥರದ್ದು IAS IPSಗಳು ಭಾಳ ಕಡಿಮೆ ಸರ್. ಬರೀ KAS ಇನ್ಸ್ಪೆಕ್ಟರ್ಸು, ನಿಷ್ಠಾವಂತ ಅಧಿಕಾರಿಗಳು ತುಂಬ ಕಡಿಮೆ ಇವತ್ತು. ಹೌದು ಸರ್, 70% ಜನ ನಿಷ್ಠಾವಂತರು ಇಲ್ವೇ ಇಲ್ಲ ಸರ್. ಸುಮ್ಮನೆ ಹೆಸರಿಗೆ ಸರ್ ದುಡ್ಡು ಕೊಟ್ಟು ಬಂದಿದ್ದೀವಿ ನಾವು, 40 ಲಕ್ಷ 50 ಲಕ್ಷ ಏನು ಸಮಾಜ ಸೇವೆ ಮಾಡೋಕೆ ಬಂದಿದ್ದೀವಿ ಅಂತ ಸುಲಿಗೆನೇ ಮಾಡ್ತಾರೆ. ಹಾಗಾಗಿ ಡಾಕ್ಟರ್ಸ್ಗಳಿಗೆ ಏನಂದರೆ ಭಾಳ ಜನಕ್ಕೆ ಒಂದು ಭಯ ಇದೆ. ನಿಜವಾಗ್ಲೂ ಕ್ವಾಲಿಫೈಡ್ ಇರೋ ಡಾಕ್ಟ್ರು ಒಂದು ಸಂಘದ ಜೊತೆ, ನಾವು ಹೇಳ್ತಾ ಇದ್ದೀವಿ, ನಮ್ಮ ಸಂಘದ ಜೊತೆ ಸೇರಿ ನೀವು ಪ್ರಾಮಾಣಿಕವಾಗಿದ್ದರೆ ಮಾತ್ರ. ನೀನು ಒಬ್ಬ ಕಳ್ಳ ಕದಿಮ ಇದ್ದಿ, ಭ್ರಷ್ಟಾಚಾರ ಮಾಡ್ತಾ ಇದ್ದಿ, ಡೆಲಿವರಿ ಮಾಡ್ತಾ ಇದ್ದಿ, ಅಬರ್ಷನ್ ಮಾಡ್ತಾ ಇದ್ದಿ, ನಿನಗೆ ಕಾನೂನಲ್ಲಿ ಅವಕಾಶ ಇಲ್ಲದನ್ನು ಮಾಡ್ತಾ ಇದ್ರೆ ನಾವು ಸಪೋರ್ಟ್ ಮಾಡೋದಿಲ್ಲ. ಅವ್ನು ಯಾವನೇ ಡಾಕ್ಟರ್ ಆಗಿರಲಿ, ಯಾಕಂದ್ರೆ ಅಂಥವ್ರು ಬೇಕಾಗಿಲ್ಲ ನಮಗೆ. ನಮ್ಮ ಸಂಘಕ್ಕೆ ಸೇರಿ ಅಂತ ನಿಮ್ಮನ್ನು ಕರೆಯೋದೇ ಇಲ್ಲ. ನಿಮಗೆ ಇಷ್ಟ ಅನಿಸಿ ನೀವು ಗೌರವಯುತವಾಗಿ ಪ್ರಾಮಾಣಿಕವಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ನಮ್ಮ ಸಂಘದ ಸದಸ್ಯತ್ವ ತೊಗೊಂಡು ನಮ್ಮ ಜೊತೆಲಿ ಇತ್ಕೋಬೇಕು. ಮತ್ತು ನನಗೆ ಯಾರಾದರೂ ಈ ಥರದ್ದು ನಮ್ಮ ಸಂಘದಲ್ಲಿ ಯಾರಾದರೂ ಆ ಥರದ್ದು ಇದ್ದರೆ ಅವ್ರ ಸಂಘದಿಂದ ಹೊರಗೆ ಹಾಕ್ಬಿಟ್ಟು ಅವ್ರಿಗೆ ಏನಾಗಬೇಕು ಕಾನೂನು ಕ್ರಮನ ಮಾಡ್ತೀವಿ, ನಾವೇ ಕೇಸ್ ಹಾಕ್ಬಿಡ್ತೀವಿ ಅವನ ಮೇಲೆ. ಈಗ ಒಂದಿಷ್ಟು ಸುನೀಲ್ ಕುಮಾರ್ ಹೆಬ್ಬಿ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಒಂದು ಅಂದರೆ ಅದರಿಂದ ನನಗೇನೋ ನನ್ನ ಬೆಳೆ ಬೇಯಿಸ್ಕೋತೀನಿ ಅಥವಾ ನಾನು ಮುಂದೆ ಎಲೆಕ್ಷನ್ ನಿಂತ್ಕೋಬೇಕು, ಈ ರೀತಿ ಏನಾದ್ರು ಬೆಳೆ ಬೇಯಿಸ್ಕೊಂಡು ಸುನೀಲ್ ಕುಮಾರ್ ಹೆಬ್ಬರು ಆಟ ಆಡ್ತಾರಾ ಅಂತ? ಇಲ್ಲ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಈ ಡಾಕ್ಟರ್ಗಳಿಂದ ಏನಾಗಬೇಕಿದೆ ಸರ್. ನಾನು ಜನ ಮತದಾರರು, ನಾನು ಒಂದು MLA ಎಲೆಕ್ಷನ್ ನಿಲ್ತಿನಂದ್ರೆ 2 ಲಕ್ಷ ಮತದಾರರು ಇರ್ತಾರೆ. ಈ ಡಾಕ್ಟರ್ಗಳು ಸಪೋರ್ಟ್ ಮಾಡಿದ್ರೆ ನಾನು MLA ಆಗಲ್ಲ ಅಥವಾ ಮಿನಿಸ್ಟರ್ ಆಗಲ್ಲ. ಈ ಡಾಕ್ಟರ್ಗಳಿಗೆ ಏನಂದ್ರೆ, ಈ ಡಾಕ್ಟರ್, ನಾನು ಒಬ್ಬ ಡಾಕ್ಟರ್ ಆಗಿರೋದ್ರಿಂದ, ವೃತ್ತಿ ಡಾಕ್ಟರ್ ಆಗಿರೋದ್ರಿಂದ
ಈಗ ನಮ್ಮ ಸಮಸ್ಯೆ ಏನಿದೆ ಪರಿಹಾರಕ್ಕೆ ನಿಂತಿದೆ ಅಂತ ಹೇಳ್ತಾರೆ. ಅಷ್ಟೇ ಸರ್, ಈಗ ಒಂದಷ್ಟು ಮೆಡಿಕಲ್ ಒಳಗಡೆ ಕ್ಲಿನಿಕಲ್ ಇರ್ತವೆ, ಹೌದು. ಅವ್ರಿಗೂ ಸಹ KPME ಕೊಡ್ತಾರೆ. ಹೌದು. ಈ KPME ತಗೊಳ್ಳೋದಕ್ಕೆ ಒಂದಿಷ್ಟು ಕಾನೂನಿದೆ. ಹೌದು. ಇಷ್ಟೇ ಅಳತೆಯಲ್ಲಿ 120 ಸ್ಕ್ವೇರ್ ಫೀಟ್ 120 ಸ್ಕ್ವೇರ್ ಫೀಟ್ ಇದ್ರೆ ಮಾತ್ರ ಕ್ಲಿನಿಕ್ಗೆ ಲೈಸೆನ್ಸ್ ಕೊಡುವಂಥದ್ದು KPME ಇರುವಂಥದ್ದು. ಈಗ ಅದಕ್ಕಿಂತ ಕಮ್ಮಿ ಇರೋಂಥ ಜಾಗಗಳಲ್ಲಿ KPME ಲೈಸೆನ್ಸ್ ಕೊಟ್ಟಿರೋಂಥ ಜಾಗಗಳನ್ನ ತೋರಿಸಿದ್ರೆ ತಾವು ಕೆಲಸ ಮಾಡಿಸ್ತೀರಾ ಅದನ್ನ? ಇಲ್ಲ, ಮಾಡಿಸ್ತೀನಲ್ಲ ನಾನು, ಕೊಡಿ ಲಿಸ್ಟನ್ನ. ಮಾಡಲೇಬೇಕಾಗಿರೋದು ಸರ್ಕಾರಿ ಅಧಿಕಾರಿ ಮಾಡದೇ ಇದ್ರೆ ಅವ್ನ ಜವಾಬ್ದಾರಿ ಡಿರ್ಲಿಕ್ಷನ್ ಆಫ್ ಡ್ಯೂಟಿ, ಲೋಕಾಯುಕ್ತದಲ್ಲಿ ಕೇಸನ್ನ ಫೈಲ್ ಮಾಡ್ಬೋದು, ಅವನ್ನ ಸಸ್ಪೆಂಡ್ ಮಾಡಿಸ್ಬೋದು. ಅಲ್ಲ, ಅಂತ ವೈದ್ಯರು ನಾನು ಹೇಳೋದು, ಹೌದು ಒಳ್ಳೆ ಕೆಲಸನ ಮಾಡ್ತಿದ್ದೀರಾ, 50 ರೂಪಾಯಿ ತಗೊಂಡು ಇಂಜೆಕ್ಷನ್ ಕೊಡ್ತಾ ಇದ್ದೀರಾ ಅಥವಾ 100 ರೂಪಾಯಿ ಕೊಟ್ಟು ಇಂಜೆಕ್ಷನ್ ತಗೋತಿದ್ದೀರಾ, ನೀವು ಮಾಡ್ತಾ ಇರೋ ಕೆಲಸ. ಅಥವಾ ನಾನು ಯಾವ ವೈದ್ಯನ ವಿರೋಧವಾಗಿ ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಸರ್ಕಾರ ಕೊಟ್ಟಂತಹ, ಸರ್ಕಾರ ಏನೋ ಆಜ್ಞೆ ಮಾಡಿರೋಂತಹ ಕಾನೂನನ್ನ ಪಾಲನೆ ಮಾಡಬೇಕು. ಇವತ್ತೊಂದು ಚಿಕ್ಕದಾಗ ಒಂದು ಮೆಡಿಕಲ್ ಇಟ್ಕೊಂಡು ಮೆಡಿಕಲಲ್ಲಿ ನಿಂತ್ಕೊಂಡು ಓಡಾಡೋದೇ ಕಷ್ಟ. ಅದರೊಳಗೆ ಕ್ಲಿನಿಕ್ ಮಾಡಿರ್ತೀರಾ, ಅಲ್ಲಿ ಕ್ವಾಲಿಫೈಡ್ ಡಾಕ್ಟ್ರೇ ಇರ್ತಾರೆ, ಸಂಜೆ ಮೇಲೆ ಬರ್ತಾರೆ, KPME ಸರ್ಟಿಫಿಕೇಟ್ ಸಹ ಸಿಕ್ಕಿರುತ್ತೆ. ಆ ವೈದ್ಯರು ಅವರೂ ಸಹ ಕಾನೂನ ಪಾಲನೆ ಮಾಡಲೇಬೇಕು. ನನ್ನ ಹತ್ರ KPME ಇದೆ, ನಾನು ಮಾಡ್ತೀನಿ ಅಂತ ಧಮಕಿಗಳನ್ನು ಸಹ ಕೆಲವು ಜನಗಳಿಗೆ ಆಗ್ತಾರೆ. ಅಂದ್ರೆ ಕೇಳುವಂತ ಪ್ರಶ್ನೆ ಮಾಡಬೇಕಾದ್ರೆ ಜನಗಳು ಎಲ್ಲಾ ಪ್ರಶ್ನೆ ಮಾಡಲ್ಲ ಸರ್. ಕೆಲವೊಂದು ಹುನ್ನಾರ ಮಾಡ್ಕೊಂಡು ಪ್ರಶ್ನೆ ಮಾಡ್ತಾರೆ, ಡಾಕ್ಟರ್ಗಳು ಸಹ ಧಮಕಿ ಹಾಕ್ತಾರೆ, ಡಾಕ್ಟರ್ಗಳನ್ನ ಸಹ ವಿಡಿಯೋ ಮಾಡಿ ಅವ್ರಿಗೆ ಮಾನಹಾನಿ ಮಾಡ್ತಾರೆ. ಆದ್ರೆ ಈ ಮಾನಹಾನಿಗಳು ಯಾಕೆ ಆಗ್ತವೆ? ನೀವು ಕರೆಕ್ಟ್ ಆಗಿದ್ದು ಅಥವಾ ನೀವು ಕಾನೂನು ಕೊಟ್ಟಂತಹ ಸರ್ಕಾರ ಏನ್ ಕಾನೂನು ಕೊಟ್ಟಿದೆ ಅದನ್ನ ಪಾಲನೆ ಮಾಡಿದ್ರೆ ಇವ್ರು ಎದುರು ಅವಶ್ಯಕತೆ ನಿಲ್ವಲ್ಲ ಸರ್. ಕರ್ನಾಟಕದಲ್ಲಿ ಅದೆಷ್ಟೋ ಸಾವಿರ ಲಕ್ಷಾಂತರ ಮೆಡಿಕಲ್ ಇದಾವೆ. ಇವತ್ತಿಗೂ ಸಹ ಏನ್ B.Pharm ಅಥವಾ ಸಂಬಂಧಪಟ್ಟ ವಿದ್ಯಾರ್ಹತೆ ಇರೋಂಥ ಮೆಡಿಕಲ್ಗಳಲ್ಲಿ ಆ ವ್ಯಕ್ತಿಗಳು ಇರಲ್ಲ. ಹೌದು. ಇಲ್ಲ, ನಿಜವಾಗ್ಲೂ ನಿಮ್ಗೆ ಗೊತ್ತು, ಒಂದು ಹೇಳ್ತೀನಿ ನಿಮ್ಗೆ, ಒಂದು ಯಾರಿಗೂ ಹೇಳಿಲ್ಲ, ಎಲ್ಲೂ ಯಾವ ಇಂಟರ್ವ್ಯೂಲ್ಲಿ ಹೇಳಿಲ್ಲ. ನಿಜವಾದ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಆಗಿರೋನು, D.Pharmacy, ಡಿಪ್ಲೊಮಾ ಇನ್ ಫಾರ್ಮಸಿ ಆರ್ ಬ್ಯಾಚುಲರ್ ಇನ್ ಫಾರ್ಮಸಿ ಡಿಗ್ರಿ ಪಡ್ಕೊಂಡಿರೋಂಥ ವ್ಯಕ್ತಿ ಅವನಿಗೆ ಆದರೆ ಮೆಡಿಕಲ್ ಸ್ಟೋರಲ್ಲಿ ಇರಬೇಕು. ಮೆಡಿಕಲ್ ಸ್ಟೋರಲ್ಲಿ ನನಗೆ ಗೊತ್ತಿದೆ ಮಾತ್ರ ಎಲ್ಲ ಕೊಡೋದಕ್ಕಂತಲ್ಲ, ಶೆಡ್ಯೂಲ್ H ಡ್ರಗ್ಸ್ ಅಂತ ಇರುತ್ತೆ, ಅಥವಾ ಪೆನ್ಸಿಡಿಲ್ ಅಂತ ಸಿರಪ್ಸ್ ಇರುತ್ತೆ, ಈ ಥರನ್ನೆಲ್ಲ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಆಗಿರೋ ಅಂತಾನೆ ಕೊಡಬೇಕಾಗಿರೋದು. ಇಲ್ಲ ಸರ್, ನನಗೊಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಮೆಡಿಕಲ್ ಕೆಲಸ ಮಾಡ್ತಿದ್ದೆ. ಇವತ್ತು ನನಗೆ ಏನೇ ಮೆಡಿಕಲ್ ಎಂಥ ಡಾಕ್ಟ್ರು ಏನೇ ಬರ್ದಿದ್ರು ನನಗೆ ಕೊಡೋ ತಾಕತ್ತಿದೆ ಸರ್, ನಾನು ಕೊಡ್ತೀನಿ. ಕೊಡೋದಕ್ಕೆ ನಾಲೆಜ್ ಇದೆ ಸರ್, ನಾಲೆಜ್ ಬೇರೆ, ಡಿಗ್ರಿ ಬೇರೆ. ಈಗ ನಮ್ಮದ ಹತ್ರನ ಯಾರೋ ಕಸ ಗುಡ್ಸೋನು, RMPನೋ ಅಥವಾ SLC ಓದ್ದೋ ನನ್ನ ಹತ್ರ ಗೊತ್ತಾಗುತ್ತೆ, ನಾನು ಮೈನಸ್ ಸ್ಟಿಚ್ ಹಾಕ್ತಾ ಇರ್ತೀನಿ, ಆ ಸ್ಟಿಚ್ ನೋಡಿದ್ರೆ ಅವನು ಕಲ್ಕೊಂಡ್ಬಿಡ್ತಾನೆ, ಅವ್ನು ಹಾಕ್ತಾನಂತ ಅವ್ನು ಹಾಕೋಕ್ಕಾಗುತ್ತಾ? ಹಾಗಾಗಲ್ಲ ಅದು. ಈಗ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ಬಿಟ್ಟು ಗನ್ ಲೈಸೆನ್ಸ್ ಯೂಸ್ ಮಾಡೋಕ್ಕಾಗುತ್ತಾ? ಗನ್ ತೊಗೊಳಕ್ಕಾಗುತ್ತಾ? ಹಂಗಾಗಲ್ಲ. ಅವ್ನು ಶೆಡ್ಯೂಲ್ H ಡ್ರಗ್ಸ್ ಅಂತಾರೆ, ಅದಕ್ಕೆ ಕ್ರಿಮಿನಲ್ ಅಫೆನ್ಸ್ ಇದೆ. ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡೋ ಹಾಗೆ ಇಲ್ಲ ಮೆಡಿಸಿನ್ಸನ್ನ, ಅದು ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಕೊಡಬೇಕು. ಈ ಮೆಡಿಕಲ್ ಸ್ಟೋರ್ ಲೈಸೆನ್ಸ್ ಕೊಡ್ತಾರಲ್ಲ, ಈ QP ಅಂತಾರೆ, ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇರೋ ಈ QC ಕ್ವಾಲಿಫೈಡ್ ಸರ್ಟಿಫಿಕೇಟ್ಸನ್ನ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಇದೆ ಹೆಂಗೆ, ಇಲ್ಲಿ DHO THOಗಳು ರೋಲ್ ಕಾಲ್ ಮಾಡ್ತಾರೆ, ಅಲ್ಲಿ ಡ್ರಗ್ ಇನ್ಸ್ಪೆಕ್ಟ್ರು, ಆ ಸಂಬಂಧಪಟ್ಟ ಅಧಿಕಾರಿ. ಅಂದರೆ ಔಷಧಿ ಪರಿವೀಕ್ಷಣಾ ವಿಲಾಯ ಅಂತಿದೆ, ಎಲ್ಲಿ ವಿಧಾನಸೌಧ ಎದುರುಗಡೆ ಏನಿದೆ, ನಮ್ಮ CID ಪಕ್ಕದಲ್ಲೇನೆ. ಆ ಮೆಡಿಕಲ್ ಶಾಪ್ ಲೈಸೆನ್ಸ್ ತೆಗಿಸ್ಬೇಕಂದ್ರೆ ಒಂದು 4,500 ರೂಪಾಯಿ ಆಗುತ್ತೆ. ಅಲ್ಲಿ ಇದು ನಿಜವಾದ 5,000 ರೂಪಾಯಿ, 50,000 ರೂಪಾಯಿ ತಗೋತಾರೆ. ಮತ್ತೆ 6 ತಿಂಗಳಿಗೊಮ್ಮೆ, ಮಂತ್ಲಿ ಎಲ್ಲ ಫಿಕ್ಸು, 6 ತಿಂಗಳಿಗೊಮ್ಮೆ ರೋಲ್ ಕಾಲ್ ಮಾಡ್ತಾರೆ ADCಗಳು, ADC ಮತ್ತು DI ಡ್ರಗ್ ಇನ್ಸ್ಪೆಕ್ಟರ್ಗಳು. ಎಷ್ಟೋ ಜನ ಸಿಕ್ ಹೋಗಿದ್ದಾರೆ. ನನಗೆ ಬಿಜಾಪುರದಲ್ಲಿ ಬೇರೆ ಬೇರೆ ಕಡೆಯಿಂದ ನಮ್ಗೆ ಫೋನ್ ಮಾಡಿರ್ತಾರೆ, ನಾವು ಫೋನ್ ಮಾಡಿದಾಗ ಆಯ್ತು ಸರ್ ಅಂತ ಮಾಡಿಕೊಡ್ತಾರೆ. ಅದು ಬೇರೆ, ನಮಗೆ ಮಾಡಿಕೊಟ್ರೆ ಅಂತಲ್ಲ, ಎಲ್ರಿಗೂ ಮಾಡಿಕೊಡ್ಬೇಕು. ನಾನು ಜೋರು ಮಾಡ್ತೀನಿ, ಲೋಕಾಯುಕ್ತ ಟ್ರ್ಯಾಪ್ ಮಾಡ್ತೀನಿ, ಜೈಲಿಗೆ ಕಳಿಸ್ತಂತಲ್ಲ, ನ್ಯಾಯಯುತವಾಗಿ ಬದುಕಬೇಕು. 70,000 80,000 ಸಂಬಳ ಸಿಗುತ್ತೆ ಸರ್ ಅವನಿಗೂ. ಹೀಗಾಗಿ ಇಡೀ ಸಿಸ್ಟಮ್ ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ ಸರ್. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಅ ಹಿಡನ್ ಬಿಗ್ ಬಿಸ್ನೆಸ್. ಇದು ದಂಧೆ ಆಗ್ಬಿಟ್ಟಿದೆ. ಈಗ ಡಾಕ್ಟರ್ ಆಗಿರ್ತಾನೆ, ಓದಿರ್ತಾನೆ, ಕ್ವಾಲಿಫೈಡ್ ಆಗಿರ್ತಾನೆ, ಅವನು ಓದಿರ್ತಾನೆ, ಅದಕ್ಕೆ ಖರ್ಚಾಗಿರುತ್ತೆ, ಅವ್ನು ಖರ್ಚು ತೆಗಿಬೇಕು. ಬಿಸ್ನೆಸ್ ಮಾಡಲಿ ತಪ್ಪಿಲ್ಲ, ಎಥಿಕಲ್ ಬಿಸ್ನೆಸ್ ಬೇರೆ, ಬಿಸ್ನೆಸ್ ಬೇರೆ. ತಲೆ ಹೊಡಿಯೋದು ಬೇರೆ, ತಲೆ ಹಿಡಿಯೋದು ಬೇರೆ. ಇವೆಲ್ಲ ಬಿಸ್ನೆಸ್ ಅಂದರೆ ವ್ಯವಹಾರ. ಬಂಡವಾಳ ಹಾಕಿದ್ಯಾ, ಬಂಡವಾಳ ತೆಗಿ. ಆದರೆ ಅನ್ನೆಸೆಸರಿ ಆಗಿ ಮಾಡಬಾರ್ದು, ಮೋಸ ಮಾಡಬಾರ್ದು. ಸರಿಗೆ ಒಂದು ಆಸ್ಪತ್ರೆ ಮಾಡಿದ್ದೀನಿ, ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಆ ವೈದ್ಯ ಆಗೋದಕ್ಕೂ ಸಹ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ನಿಜವಾಗ್ಲೂ ನೀವು ದುಡಿರಿ, ಅಥವಾ ಅದಕ್ಕೆ ಯಾವುದೇ ರೀತಿಯ ನಮ್ಮದು ಒಂದು ಕಡಿತ ಇಲ್ಲ, ಅಥವಾ ನಿಮ್ಗೆ ಯಾವುದೇ ರೀತಿಯ ಹುನ್ನಾರ ಸಹ ಮಾಡಲ್ಲ. ಆದರೆ ಒಬ್ಬ ವ್ಯಕ್ತಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳೋಂಥ ಮಾತಿದೆ. ಯಾಕಂದರೆ ಆ ವ್ಯಕ್ತಿ ಏನೇನಾಡಿದ್ರು ಆ ವೈದ್ಯನ ಮುಂದೆ ಅಲ್ಲೇ ಹೇಳ್ಕೊತಾನೆ. ಸಾವು ಬದುಕು ಮಧ್ಯೆ ಹೋರಾಟದನ್ನ ಉಳಿಸೋಂಥ ವ್ಯಕ್ತಿನೂ ಸಹ ವೈದ್ಯನೇ, ಅವನ ದೇವ್ರಿಗೆ ಹೋಲಿಸ್ತೀವಿ. ಆದರೆ ಇವತ್ತು ನಿಜವಾದ ವೈದ್ಯರು ಸಿಗೋದು ತುಂಬ ಕಡಿಮೆ ಆಗಿದೆ ಸರ್. ಇವತ್ತು ಒಬ್ಬ ಹೊಟ್ಟೆ ನೋವು ಅಥವಾ ಕಾಲು ನೋವು ಅಂತ ಹೋದ್ರೆ ಸಂಬಂಧ ಪಡದೇ ಇರೋಂಥ ಸ್ಕ್ಯಾನ್ಗಳನ್ನ ಮಾಡಿಸೋಂಥದ್ದು. ಆ ಸ್ಕ್ಯಾನಿಂಗು ಡಯಾಗ್ನೋಸ್ ಸೆಂಟರ್ಗಳ ಜೊತೆ ಕೈ ಜೋಡಿಸಿ ಒಂದು ಸ್ಕ್ಯಾನ್ ಮಾಡಿದ್ರೆ ಇಷ್ಟು, ನನಗಿಷ್ಟು ಕಮಿಷನು, ನಿನಗಿಷ್ಟು ಕಮಿಷನ್ ಅಂತ ಇರೋದು. ಬದುಕಬೇಕು ಅಂತ ಈ ರೀತಿ ಏನೋ ದಾರಿಗಳನ್ನ ಹುಡುಕಿದ್ರೆ ಜನಸಾಮಾನ್ಯರು ಹೇಗೆ ಬದುಕಬೇಕು ಸರ್? ಇಲ್ಲ, ನಿಜವಾಗ್ಲೂ ಇದು ಒಂದು ಪೇಷಂಟ್ಗೆ ತೊಂದರೆ ಆಯಿತು. ಇನ್ನೊಂದು ಒಬ್ಬ ರೇಡಿಯಾಲಜಿಸ್ಟು ಈ ನಮ್ಮ ಡಾಕ್ಟ್ರುಗಳಿಗೆ, ಜನರಲ್ ಪ್ರಾಕ್ಟೀಷನರ್ ಡಾಕ್ಟ್ರುಗಳಿಗೆ ಪೇಷಂಟ್ ನಾನು ಕಳಿಸ್ತೀನಪ್ಪ, ನಾನು ಡಾಕ್ಟರ್ ಸುನೀಲ್, ನನ್ನ 3 ಕ್ಲಿನಿಕ್ ಇದೆ, ನಮ್ಮ ಕ್ಲಿನಿಕ್ ಮುಖಾಂತರ ನೀವೇ ರೇಡಿಯಾಲಜಿಸ್ಟ್ ಅಂತ ಅಂದ್ಕೊಳ್ಳಿ. ನಿಮಗೆ ನಾನು ಸ್ಕ್ಯಾನಿಂಗ್ ಕಳಿಸಿದ್ರೆ
200 ರೂಪಾಯಿ ಆಗಿರುತ್ತೆ, ನನಗೆ ಅವ್ನು 500 ರೂಪಾಯಿ ಕೊಡ್ಬೇಕು. ಅವಾಗ ಅವ್ನು ಸ್ಕ್ಯಾನ್ ಹೆಂಗೆ ಮಾಡ್ಬೇಕು, ಅವ್ನು ಡಾಕ್ಟ್ರಿಗೆ 600 ರೂಪಾಯಿ, MBBS MD ಓದಿ ರೇಡಿಯಾಲಜಿಸ್ಟ್ ಆಗಿರೋನು 600 ರೂಪಾಯಿ. 600 ರೂಪಾಯಿದಲ್ಲಿ ಅವ್ನು ಡಿಗ್ರಿ ಪ್ಲಸ್ ಅವ್ನು ಹೆಂಗೆ ಮೇಂಟೈನ್ ಮಾಡ್ಬೇಕು, ಈ ಥರದ್ದು ಮಾಡೋದಕ್ಕೆ ಒಬ್ಬ ಡಾಕ್ಟ್ರೇ ಸತ್ತೋದ. ಯಾಕಂದ್ರೆ ಈ ಡಾಕ್ಟ್ರುಗಳಿಗೆ ಕಮಿಷನ್ ಕೊಡೋಕ್ಕಾಗದೆ, ಅವ್ನು ಡಾಕ್ಟ್ರುಗಳಿಗೆ ಕಮಿಷನ್ ಕೊಡದೇ ಇದ್ರೆ ಅವ್ನು ಪೇಷಂಟ್ ಕಳ್ಸಲ್ಲ. ಈಗ ನಮ್ಮ ಥರ ಅಂತ ಡಾಕ್ಟರ್ ಹೇಳ್ತಾ ಇದ್ದೀನಿ, ನಾವಂತರೂ ಕಳಿಸೋದಿಲ್ಲ ಕಮಿಷನ್ ಬೇಸ್. ನಾನು ಯಾವುದು ಕಮಿಷನ್ ಬೇಸ್ ಕೆಲಸನೇ ಮಾಡೋದಿಲ್ಲ. ಏನಿದೆ ನಮ್ಮ ಕನ್ಸಲ್ಟೇಷನ್ ಇದೆ, ನಾವು ಕನ್ಸಲ್ಟೇಷನ್ ತೊಗೋತೀವಿ ಹೊರತಾಗಿ. ಅದ್ರ ಬಿಟ್ಟರೆ ಮೆಡಿಸಿನಲ್ ಕಮಿಷನ್ ತೊಗೊಳ್ಳೋದು, ಲ್ಯಾಬಲ್ ಕಮಿಷನ್ ತೊಗೊಳ್ಳೋದು, ಯಾವುದೋ ಹಾಸ್ಪಿಟ್ಲ್ ಈ ಥರದ ಅನ್ಎಥಿಕಲ್ ಬಿಸ್ನೆಸ್ ಮಾಡೋದೇ ಇಲ್ಲ ನಾವು. ನಮಗೂ ಒಬ್ಬರು ಫೋನ್ ಮಾಡಿದ್ರು, ಸರ್ ಒಂದು ಇದು ಇದೆ, ನಾನು ಪ್ರೆಗ್ನೆನ್ಸಿ ಇದ್ದೀನಿ 3 months, ನನಗೆ ಅಬಾರ್ಷನ್ ಮಾಡಬೇಕು, 3 ಮಕ್ಕಳಿದ್ದಾರೆ. ನಾನು ಹೇಳಿದಮ್ಮ, ಕಾನೂನು ಪ್ರಕಾರ ಅಪರಾಧ, ನಿನಗೆ 10 ವರ್ಷ, ನನಗೆ 20 ವರ್ಷ ಶಿಕ್ಷೆ ಇದೆ, ಈ ಥರ ಮಾಡೋದು ತಪ್ಪು ಅಂತ ಹೇಳಿದೆ ನಾನು. ನಿಮಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಹೇಳಿ ಸರ್. ಎಲ್ಲರೂ ಮಾಡ್ತಾರಲ್ಲ ಸರ್, ಅದೇನಿದು ಎಲ್ಲರೂ ಮಾಡ್ತಾರಂದ್ರೆ ಅವ್ರ ಹತ್ರ ಹೋಗಮ್ಮ, ಎಲ್ಲಿ ಮಾಡ್ತಾರೋ ಹೋಗಿ, ನನಗಂತೂ ಗೊತ್ತಿಲ್ಲ ಅಂತಂದ್ರೆ ಜನಕ್ಕೆ ಯೂಶುವಲಿ ಮಾಡೇ ಮಾಡ್ತಾರೆ. 99% ಜನ ಡಾಕ್ಟರ್ಸ್ ಅಂತ ನಾವು ಬಿಟ್ರೆ ಅವ್ರಿಗೆ ಹಬ್ಬ. ಇನ್ನೊಬ್ನಿದ್ದಾನೆ ಅಲ್ಲೊಬ್ಬ ಇದ್ದ ಹೊಸ ರೋಡಲ್ಲಿ ಒಬ್ನು, ಬರೀ ಅಬಾರ್ಷನ್ಸು ಡೆಲಿವರಿಗಳನ್ನ ಮಾಡಿ ಈ ಥರ ಅಬಾರ್ಷನ್ ಮಾಡಿನೇ ಒಂದು 3 ಕೋಟಿ ಬಿಲ್ಡಿಂಗ್ ಕಟ್ಟಿದ್ದಾನೆ ಒಬ್ಬ ಡಾಕ್ಟ್ರು. ಇದು ಪರಿಸ್ಥಿತಿ ಇರುವಂಥದ್ದು. ಈ ಥರದ್ದು ಭಾಳ ಜನ ಇದ್ದಾರೆ. ಮಕ್ಕಳನ್ನ ಕೊಂದು ಅವ್ರ ಮಕ್ಕಳನ್ನ ಉಳಿಸ್ಕೊಳಕ್ ಮನೆ ಕಟ್ಟ. ನೀವೇ ಹೇಳಿದ್ರಲ್ಲ ಒಂದ್ಸರಿ ಎಲ್ಲ ಮೈಸೂರಲ್ಲಿ ಸ್ಟಿಂಗ್ ಮಾಡಿದ್ರಿ, ಗರ್ಭಪಾತದ ಬಗ್ಗೆ, ಈ ಭ್ರೂಣ ಹತ್ಯೆ ಬಗ್ಗೆ ಮಾಡಿದ್ರೆ, ಸಾಕಷ್ಟು ಒಳ್ಳೆ ಸ್ಟೋರಿಗಳನ್ನು ಮಾಡಿದ್ರೆ, ನಿಮ್ಗೆ ಅವಾರ್ಡ್ ಬೇರೆ ಬಂತು. ಈ ಥರ ವಿಚಾರಗಳು ಬಂದಾಗ ನೀವು ಮಂತವ್ರು ಧ್ವನಿ ಎತ್ತಾ ಇದ್ರ. ಮೀಡಿಯಾ, ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಸಮಾಜದಲ್ಲಿ ಕಣ್ ತರಿಸ್ತಾ ಇದೆ. ಅವ್ನು MLA ಆಗಿರಲಿ, ಮಿನಿಸ್ಟರ್ ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, ಅವ್ನು ಪ್ರಶ್ನೆ ಮಾಡೋ ತಾಕತ್ ಯಾವುದಾದ್ರೂ ಇದ್ರೆ ಸ್ಯಾಟಲೈಟ್ ಮೀಡಿಯಾ ಚಾನಲ್ಗಿಲ್ಲ ಸರ್. ನಿಜವಾದ ಗಟ್ಸು ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ಗಿದೆ ಸರ್. ಒಂದಷ್ಟು ಜನ ಎಲ್ಲ ಯಾವುದೇ ವರ್ಗ ತಗೊಂಡ್ರು ಒಂದಷ್ಟು ಜನ ನೆಗೆಟಿವ್ನೆಸ್ ಇದೆ ಇರ್ತದೆ ಎಲ್ಲ. ಯಾಕಂದ್ರೆ ನಮ್ಮ ಕೈಯಲ್ಲಿ 10 ಬೆರಳಿದ್ರು 10 ಬೆರಳು ಸಮ ಇರಲ್ಲ. ಆ ರೀತಿ ಎಲ್ಲ ಕಡೆ ಒಂದಷ್ಟು ಲೂಪಲ್ಸ್ ಇರ್ತವೆ. ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಲೂಪಲ್ಸ್ ಅಂದ್ರೆ ಅನ್ಎಥಿಕಲ್ ಆಗಿರೋರು, ಜ್ಞಾನ ಇಲ್ದಿರೋನು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ನಮ್ಮ ವಿಡಿಯೋ ಎಲ್ಲ ವೈರಲ್ ಆಗ್ತವೆ. ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ, ನಾನು ಮೀಡಿಯಾದವನ ಅಲ್ಲ. ನಾನು ಡಿಜಿಟಲ್ ಅಲ್ಲಿ ನಾನು ನಂದೇ ಆದಂತ ವಿಚಾರವಂತಿಕೆಯಾಗಿ ಕೊಡುವಂತ ವ್ಯಕ್ತಿಗಳು ಬೇಕು. ವಿಚಾರ ಒಂದಷ್ಟು ಹೋರಾಟಗಳನ್ನ ಮಾಡ್ತೀರಾ ಸರ್, ರೈತರಿಗೆ ನ್ಯಾಯ ಸಿಗ್ಬೇಕು ಅಂತ. ಈ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಸಹ ಬರ್ತವೆ. ಏನು ಅಂತಂದ್ರೆ BMS ಅಥವಾ ಸಂಬಂಧಪಟ್ಟಂತ ಆಯಾ ಏನೋ ಡಾಕ್ಟರೇಟ್ ಇದಾವೆ, ಆ ಡಾಕ್ಟರೇಟ್ಗಳು ಅಲೋಪತಿಯನ್ನ ಕೊಡಬಾರ್ದು. ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ನಿರ್ಬಂಧನೆ ಕೊಟ್ಟಿದೆ, ಮತ್ತೆ ಆ ಕೇಸು ಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ. ಏನು ಒಗ್ಗಟ್ಟಾಗಿ ನೀವು ಒಂದು ಸಂಘಟನೆಗಳನ್ನ ಮಾಡ್ಕೊತಿದ್ದೀರಾ, ಒಂದಷ್ಟು ಆಲೋಪತಿ ಕೊಟ್ಟಾಗ ಒಂದಷ್ಟು ಕೇಸ್ಗಳು ಸಹ DC ಕೋರ್ಟಲ್ಲಿ DC ಅವರು ಮನ ಬಂದಂತೆ ಅವರ ಕೈ ಹೇಗೆ ಓಡುತ್ತೆ ಆ ರೀತಿ ದಂಡಗಳನ್ನು ಸಹ ಹಾಕಿದ್ದಾರೆ. ಯಾಕಂದ್ರೆ ಈಗ ಒಂದು ದೂರು ಕೊಡ್ತೀವಿ, ಒಬ್ಬ ವೈದ್ಯ ಆ THO ಅಥವಾ ಸಂಬಂಧಪಟ್ಟಂತ DLOಗಳು ಬಂದು ಪರಿಶೀಲನೆ ಮಾಡಬೇಕಂತ ಕೆಲಸಗಳನ್ನ ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಮಾಧ್ಯಮದವರು, ಅಥವಾ ಒಂದಷ್ಟು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಮಾಡ್ತಿದ್ದಾವೆ. ಇದು ನಕಲಿ ವೈದ್ಯ ಅಥವಾ ಇವನು ಕಾನೂನು ಬಾಹಿರುವ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅದನ್ನ ಅವ್ರು ಬಂದು ಪರಿಶೀಲನೆ ಮಾಡಬೇಕು. ಆದರೆ ಈ ಒಂದಷ್ಟು ಜನ ಮಾಡ್ತಾರೆ, ಅದನ್ನ ಕೋರ್ಟ್ಗೆ ಆಗುತ್ತೆ, DC ಕೋರ್ಟಲ್ಲಿ ಮನ ಬಂದಂತೆ ಫೈನ್ ಬರೀತಾರೆ. ಆ ವೈದ್ಯರಿಗೆ ನಾನು ಒಂದು ಮಾತು ಹೇಳೋದು, ನಿಮ್ಮ ಮುಖಾಂತರನೋ ಅಥವಾ ಅವರೊಂದು ಸಂಘಟಿತರಾಗಿ ತಾವು ಒಂದಷ್ಟು BMS ವೈದ್ಯರು ಹೇಳಂತ ಮಾತೇನು ಅಂತಂದ್ರೆ, ನಮಗೆ 30% ಅಷ್ಟೇ, ಅಂದ್ರೆ 30% ಅಷ್ಟೇ ನಮಗೆ ಆಯುರ್ವೇದಿಕ್ನಾಗ ಹೇಳ್ಕೊಡ್ತಾರೆ, ಮತ್ತು 70% ನಮಗೆ ಅಲೋಪತಿನೇ ಇರ್ತದೆ. ನಾವು ಕಲ್ತಿರೋಂಥ ವಿದ್ಯೆನ ನಮಗೆ ಪ್ರಯೋಗ ಮಾಡಕ್ ಬಿಡಲ್ಲ ಅಂತ ನಾವೇನ್ ಮಾಡಬೇಕು? ಇಲ್ಲ, ಈಗ ನಿಮ್ಗೆ ಹೇಳ್ತಾರೆ ಭಾಳ ಪ್ರಶ್ನೆ ಇದೆ. ಭಾಳ ಜನಕ್ಕೆ ಒಂದು ಇದು ಈ ಪ್ರಶ್ನೆ ಎಲ್ರಿಗೂ ಕೇಳ್ತಾ ಇದೆ. ಭಾಳ ಜನಕ್ಕೆ ಡಿಜಿಟಲ್ ಮೀಡಿಯಾದಲ್ಲಿರುವಂಥ ಯೂಟ್ಯೂಬರ್ಸ್ಗೂ ಗೊತ್ತಿರಲ್ಲ. ಕಾನೂನುಬದ್ಧವಾಗಿ NCISM, ನ್ಯಾಷನಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್, ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮತ್ತು ಹೈಕೋರ್ಟ್ ಆರ್ಡರ್ಸ್ ಇದ್ದಾವೆ. ಕಾನೂನುಬದ್ಧವಾಗಿ ಲಿಮಿಟೆಡ್ ಅಲ್ಲಿ ಅವರು ಅಲೋಪತಿಕ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವುದೇ ಕಾನೂನಲ್ಲಿ ಅಭ್ಯಂತರಗಳಿಲ್ಲ. ಅದು ಒಂದಿಷ್ಟು ನಿಮಿತ್ತವಾಗಿ ಮಾಡ್ಬೇಕಂತಿದೆ. ಈಗ MBBS ಓದಿದ್ರು ನಾವು ಡೆಲಿವರಿ ಮಾಡೋ ಹಾಗಿಲ್ಲ. ಅದಕೊಂಡ್ಬಿಟ್ರೆ ಅಂತಲ್ಲ, MBBS ದವ್ರಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇದಾವೆ, BMS ದವ್ರಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್, ಎಲ್ಲರಿಗೂ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ತನಗೆ ಮನಸ್ಸಿಗೆ ನಾನು ಡಾಕ್ಟರ್ ಆಗಿದ್ದೀನಿ ಅನ್ನೋದಕ್ಕೆ ನನ್ನ ಮನಸ್ಸಿಗೆ ತಿಳಿದಿದ್ದೆಲ್ಲ ಮಾಡೋಕ್ಕಾಗಲ್ಲ. ಸರ್ಜನ್ ಕೆಲಸನೇ ಮಾಡಬೇಕು, ಡಾಕ್ಟರ್ ಮೆಡಿಸಿನ್ ಮಾಡಬೇಕು, ಡಾಕ್ಟರ್ ಮಕ್ಕಳದೇ ಮಾಡ್ಬೇಕಾಗಿರೋಂಥದ್ದು. ಹಾಗಾಗಿ ಈ ಎಲ್ಲ ಬೌಂಡ್ರೀಸ್ ಇದಾವೆ, ಇದರಲ್ಲಿ ಕಾನೂನಲ್ಲಿ ಅವಕಾಶಗಳಿದಾವೆ. ಇದನ್ನೇ ಮಾಡ್ಬಿಡ್ತಾರೆ, ಕೆಲವರು ದುರುಪಯೋಗ ಮಾಡ್ಕೋತಾರೆ. ಆಮೇಲೆ ನಮ್ಮ ಡಾಕ್ಟರ್ಸನ್ನು ಕೆಲವರು ಏನಾದ್ರೆ ಮಿತಿ ಮೀರಿ ಮಾಡೋವಂಥದ್ದು, ಅಬಾರ್ಷನ್ ಮಾಡೋದು, ಡೆಲಿವರಿ ಮಾಡೋದು, ಆಮೇಲೆ ಅನ್ನೆಸೆಸರಿ ಆಗಿ ತೊಂದರೆ ಕೊಡುವಂಥದ್ದು. ರೋಗಿಗಳಿಗೆ 100, 200, 50 ರೂಪಾಯಿ ತೊಗೊಂಡು ಕೆಲಸ ಮಾಡ್ತಿದ್ದಾರೆ, ಸಮಾಜ ಸೇವೆ ಮಾಡ್ತಾರೆ, ಜನಕ್ಕೆ ಅನುಕೂಲ ಆಗ್ತಾ ಇದೆ, ಜನನು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಆದರೆ ಅದರ ಅರ್ಥ ನೀವು ಅವ್ರ ಪಾಪ ಅವರ ಅನಾರೋಗ್ಯ, ಅವರ ವೀಕ್ನೆಸ್ನ ನೀವು ಬಂಡವಾಳ ಮಾಡ್ಕೋಬಾರ್ದು. ಇದನ್ನ ಮಾಡಿದಾಗ ಮೀಡಿಯಾದವ್ರು ಪ್ರಶ್ನೆ ಮಾಡ್ತಾರೆ, ಹೇಳ್ತಾರೆ ಹೀಗಿದೆ ಸರ್, ತಪ್ಪಾಗಿದೆ, ಇದು ನಿಮ್ದು KPMA ಇಲ್ಲ, KPMA ಮಾಡಿಸ್ಕೊಳ್ಳಿ ಅಂತಾರೆ. ಅಥವಾ ಇದು ಇಷ್ಟು ಸೈಜ್ ಇರಬೇಕಾಗಿತ್ತು, ಸೈಜನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಹೇಳೋದ್ರಲ್ಲಿ ತಪ್ಪಿಲ್ಲ, ಅದು ಪ್ರಶ್ನೆ ಮಾಡ್ಬೇಕಾಗಿರೋಂಥದ್ದು ಮೀಡಿಯಾದ ಕರ್ತವ್ಯ. ಅದು ಸೋಷಿಯಲ್ ಮೀಡಿಯಾ ಇನ್ಯಾವನಾದ್ರೂ ಪ್ರಶ್ನೆ ಮಾಡ್ಬೋದು. ಅದ್ರ ಪ್ರಶ್ನೆ ಮಾಡೋದಕ್ಕೆ ಯಾವ ಅಧಿಕಾರ ಬೇಕಾಗಿಲ್ಲ. ಅಧಿಕಾರ ಬೇಕಾಗಿದ್ದು ಈ ದೇಶದ ನಾಗರಿಕನಾದ್ರೆ ಚೀಫ್ ಮಿನಿಸ್ಟರ್ ಪ್ರಶ್ನೆ ಮಾಡ್ಬೋದು, ಪ್ರೈಮ್ ಮಿನಿಸ್ಟರ್ ಪ್ರಶ್ನೆ ಮಾಡ್ಬೋದು, ಈ ರಾಜ್ಯದ ಆರೋಗ್ಯ ಮಂತ್ರಿ ಅಥವಾ ಗೃಹ ಮಂತ್ರಿನೂ ಪ್ರಶ್ನೆ ಮಾಡ್ಬೋದು.
ಪ್ರಶ್ನೆ ಮಾಡೋ ತಾಕತ್ತು ನಮಗಿರ್ಬೇಕು. ಇವನೇ ಅವನೇ ಪ್ರಶ್ನೆ ಮಾಡ್ತಾ ಅವ್ಯವಹಾರ ಮಾಡೋದು ಬೇಡ, ಹಾ. ಪ್ರಶ್ನೆ ಮಾಡಿ ತಿದ್ಕೊಳ್ಳೋಕೆ ಅವಕಾಶ ಕೊಡಿ. ಕೊಡಿ. ಒಂದಷ್ಟು ಹೋರಾಟಗಳನ್ನ ಸಹ ಮಾಡಬೇಕು. ಏನಕ್ಕೆ ಅಂತಂದ್ರೆ ಅದೇ ಡಾಕ್ಟರ್ಗಳು ಹಾ. ನಮಗೆ ಅವಕಾಶಗಳು ಕೊಡಿ. ಹೌದು ನಾವು ಆಲೋಪತಿ ಟ್ರೀಟ್ಮೆಂಟ್ ನಮಗೆ ಸಂಬಂಧಪಟ್ಟ ಕಾನೂನು ಮೀರಿ ನಾವು ಏನು ಮಾಡಲ್ಲ, ಹೌದು ಕಾನೂನು ಚೌಕಟ್ಟು ಒಳಗಡೆ ಮಾಡ್ತೀವಿ ಅಂತ ಕೇಳಿ ಪರ್ಮಿಷನ್ ತಗೋಬೋದಲ್ಲ. ಇಲ್ಲ ಇದೆ ಕಾನೂನಲ್ಲಿ ಇದೆ, ಅವಕಾಶಗಳಿದಾವೆ. ಇವ್ರು ಏನಂದ್ರೆ ಈ ಜನಕ್ಕೆ ಏನಾಗುತ್ತೆ ಜನಕ್ಕೆ ಗೊತ್ತಿಲ್ಲ. ಈಗ ಡಿಗ್ರಿ ಡಾಕ್ಟರ್ಸ್ ಈಗ DHO THOಗಳಿಗೆ ಈ ಯಾವ್ದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಬಗ್ಗೆ ಅವ್ರಿಗೆ ಏನು ನಾಲೆಜ್ ಇರೋದಿಲ್ಲ. ಈಗ ಮಾಹಿತಿ ಇರಲ್ಲ, ಮಾಹಿತಿ ಕೊರತೆಯಿಂದ ಏನಾಗುತ್ತೆ ಇಲ್ಲ ಅಂತ ಬಹಳಷ್ಟು ಜನ ನೆಗೆಟಿವ್ ಸುದ್ದಿ ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ. ಪಾಸಿಟಿವ್ ಸುದ್ದಿ 4 ಜನ ನೋಡಲ್ಲ, ನೆಗೆಟಿವ್ ಸುದ್ದಿ ಓಡುತ್ತೆ. ಇದಲ್ಲ, ಇದು ಇಲ್ಲದೆ ಇರೋದ್ರ ಬಗ್ಗೆ ಜಾಸ್ತಿ ಓಡುತ್ತೆ, ಇರೋ ಪರ್ಮಿಷನ್ ಬಗ್ಗೆ ಮಾತಾಡಲ್ಲ. ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ಬೋದು, ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೋದು, ಡೆತ್ ಸರ್ಟಿಫಿಕೇಟ್ ಕೊಡ್ಬೋದು, ಕಾನೂನಲ್ಲಿ ಎಲ್ಲ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನ ಇವ್ರಿಗೆ ಗೊತ್ತಿರಲ್ಲ. ಕೆಲವು ಸಾರಿ ಡಾಕ್ಟರ್ಗಳಿಗೆ ಗೊತ್ತಿಲ್ಲ ತಮಗೇನು ಹಕ್ಕುಗಳಿದ್ದಾವೆ ಅಂತ. MBBS ದವ್ರಿಗೂ ಗೊತ್ತಿಲ್ಲ, BMS ದವ್ರಿಗೂ ಗೊತ್ತಿಲ್ಲ. ಅವರ ಕಾನೂನು ವ್ಯಾಪ್ತಿ ಏನಿದೆ ಅದನ್ನ ಮಾಡಬೇಕು. ಆ ಕಾನೂನು ವ್ಯಾಪ್ತಿ ಗೊತ್ತಿಲ್ಲದಿರುವಾಗ ತಾನಿಗೇನು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ನು ಹೇಳಕ್ ಸದ್ಯ ಆಗೋದಿಲ್ಲ. ತಿಳ್ಕೋಬೇಕು ಮತ್ತೆ ಹೇಳ್ಬೇಕು. ಆಮೇಲೆ ಅವನು ನಿಜವಾಗ್ಲೂ ಡಾಕ್ಟರ್ ಆಗಿರೋಂಥವ್ನು ಪ್ರಶ್ನೆಗಳು ಯಾರು ಬೇಕಾದ ಏನಾದ್ರು ಪ್ರಶ್ನೆ ಕೇಳಿ ಮೀಡಿಯಾದವರು ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಜವಾಬ್ದಾರಿ ಅವನು. ತಲೆ ಮರೆಸ್ಕೊಂಡು ಓಡ್ ಹೋಗುವಂಥದ್ದಲ್ಲ, ಅಥವಾ ಬಂದವನಿಗೆ ಕಳ್ಳ ಅನ್ನೋದಲ್ಲ, ಅಥವಾ ಅವನು ದುಡ್ಡಿಗೆ ಮಾಡಿದೆ ಅಂತಲ್ಲ. ಎಲ್ಲರೂ ದುಡ್ಡಿಗೆ ಮಾಡಲ್ಲ ರೀ, ಅವ್ರದ್ದೇ ಆದಂಥದ್ದು ವಿಚಾರ ಇರುತ್ತೆ. ಅಲ್ಲಿಗೆ ಬರಬೇಕಂದ್ರೆ ಅವ್ರದ್ದೇ ಆದ ಖರ್ಚು ವೆಚ್ಚಗಳು, ಅವ್ರದ್ದೇ ಅಂತ ಜವಾಬ್ದಾರಿ ಇರುತ್ತೆ. ಸಮಾಜದಲ್ಲಿ ಅವ್ರದ್ದೇ ಅಂತ ಒಂದು ಘನತೆ ಗೌರವ ಇರುತ್ತೆ. ನಾನು ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಪ್ಪ. ಕಾನೂನುಬದ್ಧವಾಗಿರೋಂಥದ್ದು ನಾನು ಹೇಳ್ತಾ ಇದ್ದೆ, ಒಳ್ಳೆ ಡಾಕ್ಟರ್ಗೆ ಸಪೋರ್ಟ್ ಮಾಡ್ತೀವಿ, ನಾನಾಗಲಿ ಇನ್ಯಾರಾದ್ರೂ ಆಗಲಿ. ನೀವು ಕಾನೂನು ಬಾಹಿರ ಕೆಲಸ ಮಾಡ್ತಾ ನಾವು ಹೇಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ? ಆಮೇಲೆ ನನ್ನ ಹೆಸರನ್ನ ಕೆಲವರು ದುರುಪಯೋಗ ಮಾಡ್ಕೋತಾರೆ. ಸುನಿಲ್ ಕುಮಾರ್ ಎಬ್ಬಿ ಸರ್ ನಮ್ಗೆ ಪರಿಚಯ ಸರ್, ಅವರು ನಮ್ಮ ಗ್ರೂಪಲ್ಲಿ ಸಂಘದಲ್ಲಿದ್ದೀವಿ ನಾವು. ನಮ್ಮ ಸಂಘದಲ್ಲಿ ಇರೋರಿಗೆ ನಮ್ದಿರುತ್ತೆ. ನಮ್ಮ ಸಂಘದಲ್ಲಿ ಇದ್ರೆ ನಾವು ಹೇಳ್ತೀವಿ, ಫೋನ್ ಮಾಡ್ತೀವಿ ಈ ಥರದ್ದು ಇದೆ ಅಂತ. ಹೊರತಾಗಿ ಸುಳ್ಳು ನನ್ನ ಹೆಸರನ್ನ ಬಳಸಬೇಡಿ. ನಮ್ಮ ಹೆಸರು ಬಳಸಿದ್ರೆ ನಮ್ಮ ಮೇಲೆ ಕೇಸ್ ಮಾಡ್ತೀನಿ. ಅವ್ನು ಡಾಕ್ಟರ್ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ನಮ್ಮ ಕಾನೂನಲ್ಲಿ ನಮ್ಮ ಜೊತೆಲಿ ಇದ್ರೆ ಅವ್ರು ಕಾನೂನುಬದ್ಧವಾಗಿರ್ಬೇಕು. ಡಾಕ್ಟರ್ ಬರೀ ಡಾಕ್ಟರ್ ಆಗಿರೋದಕ್ಕೆ ನಾವು ಸಂಘಕ್ಕೆ ಸೇರಿಸ್ಕೊಳ್ಳಲ್ಲ. ಅವ್ನು ಕಾನೂನುಬದ್ಧವಾಗಿ ಅವನಿಗೂ ಸಮಾಜದಲ್ಲಿ ಜವಾಬ್ದಾರಿ ಇರ್ಬೇಕಲ್ಲ. ಹೇಗೆ ಮೀಡಿಯಾದವ್ರು ಬಂದರೆ ಹೇಗೆ ನಡ್ಕೋಬೇಕು, ಆಫೀಸರ್ ಬಂದರೆ ಹೇಗೆ ನಡ್ಕೋಬೇಕು, ಅವ್ನಿಗೆ ಎಲ್ಲಾದರೂ ತೊಂದರೆ ಆಗುತ್ತೆ ಅಂದಾಗ ನಾವು ಗೈಡ್ ಮಾಡ್ತೀವಿ ಕಾನೂನುಬದ್ಧವಾಗಿ. ಕಾನೂನು ಬಾಹಿರವಾಗಿ ಗುಂಡಾಗಿರಿ ಯಾರು ಮಾಡೋವಂಥದ್ದಲ್ಲ, ಮೀಡಿಯಾದವರು ಮಾಡುವಂಥದ್ದಲ್ಲ, ಡಾಕ್ಟ್ರು ಮಾಡೋವಂಥದ್ದಲ್ಲ, ಆಫೀಸರ್ ಮಾಡೋವಂಥದ್ದಲ್ಲ. ಎಲ್ಲರೂ ಸ್ವಾಭಿಮಾನವಾಗಿ ಗೌರವಿಸಿದ ಸ್ಥಾನ ಇದು. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋದು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಮಾತಾಡಿದೆ ಸರ್. ಒಂದಷ್ಟು ಜಾಗಗಳು ಈಗ ಪ್ರೈವೇಟ್ ಡಾಕ್ಟರ್ಗಳ ಹತ್ರ ನಡೆಯಲ್ಲ, ಸರ್ಕಾರಿ ವೈದ್ಯರದು ಬೇಕೇ ಬೇಕು ಅಂತ ಹೇಳ್ತಾರೆ. ಈ ವಿಕ್ಟೋರಿಯಾ ಬೋರಿಂಗ್ ಹಾಸ್ಪಿಟ್ಲು ಮತ್ತು KC ಜನರಲ್ ಆಸ್ಪತ್ರೆಯಲ್ಲಿ ಒಂದಷ್ಟು ದೊಡ್ಡ ಅವ್ಯವಹಾರ ನಡೀತವೆ. ನಮ್ಮ ವಾಹಿನಿಯಲ್ಲೇ ಪ್ರಸಾರ ಮಾಡಿದ್ದೀವಿ. ಸೋಮ್ ಸುಂದರ್ ಅನ್ನೋ ವ್ಯಕ್ತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ, ಸರ್ಜನ್ನು ಮತ್ತು ಅಡ್ಮಿನಿಸ್ಟ್ರೇಟಿವ್ ಮೇನಲ್ಲಿ. ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೊಡೋದಕ್ಕೆ 3,000 ರೂಪಾಯಿ ಲಂಚ ತಗೋತಾನೆ. ಅದನ್ನ ಪ್ರಸಾರ ಸಹ ಮಾಡ್ತೀವಿ. ಒಂದು ಕೇಳಿದ್ರೆ ಆ ಉನ್ನತ ಅಧಿಕಾರಿ ಕೇಳಿದ್ರೆ ಒಂದು ನೋಟಿಸ್ ಕೊಟ್ಟಿದ್ದೀವಿ, ತಿಳುವಳಿಕೆ ನೋಟಿಸ್. ಅಂದ್ರೆ ಈ ದಿನಕ್ಕೆ ಒಬ್ಬರ ಹತ್ರ 3,000 ರೂಪಾಯಿ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಜನ, ಸಾವಿರಾರು ಜನ ಹೋಗ್ತಾರೆ ಯುವಕರು ಮೆಡಿಕಲ್ ಸರ್ಟಿಫಿಕೇಟ್ಗೆ. ಅದಾದ ಮೇಲೆ ಆ ಸೋಮಸುನ ವ್ಯಕ್ತಿ ಒಂದು 3 ಲಕ್ಷ ರೂಪಾಯಿ ಸಂಬಳ ಇರುತ್ತೆ. ಇದೆ ಒಂದು 3 ಲಕ್ಷ ರೂಪಾಯಿ ಸರ್ಕಾರಿ ಒಂದು ವೈದ್ಯಂಗೆ 3 ಲಕ್ಷ ಇದೆ ಅಲ್ಲಿ. ಅವನೇ ಐಡಿಯಾಗಳನ್ನ ಕೊಡ್ತಾನೆ. ಏನು ಅಂತಂದ್ರೆ ನೀನು ಯಾವ ರಜೆ ಹಾಕ್ತೀಯಾ, ಎಷ್ಟು ದಿನ ಬೇಕು. ಆ ಹುಡುಗ ಹೇಳ್ತಾನೆ, ನಾನು ಸರ್ ಟ್ರಿಪ್ಪಿಗೆ ಹೋಗ್ತೀನಿ, ನನ್ನ ಮಜಾ ಮಾಡ್ಬೇಕು ಫ್ರೆಂಡ್ ಜೊತೆ ಹೋಗಿ, ಆಫೀಸಲ್ಲಿ ರಜಾ ಕೊಡಲ್ಲ, ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಬ ಅಂತ ಹೇಳ್ತಾರೆ, ಕೊಡಿ ಸರ್. ಅವನೇ ಹೇಳ್ಕೊಡ್ತಾನೆ. ಏನು ಸೋಮ್ ಸುಂದರನ ವ್ಯಕ್ತಿ ಹೇಳ್ಕೊಡ್ತಾನೆ ಏನಂತ, ನೀನ್ ಯಾವತ್ತು ರಜೆ ಹಾಕ್ತೀಯಾ ಅದು ಹಿಂದೊಂದು ದಿನ ಕೊಡು, ಎಲ್ಲ ಕಳ್ಳ ಕೊಡ್ತಾನೆ, ನೀನ್ ಬೇಗ ಕೊಡಬೇಡ, ಬೇಗ ಕೊಟ್ರೆ ಸಿಗಾಕೊಂಡ್ಬಿಡ್ತೀಯ, ಗೊತ್ತಾಗ್ಬಿಡ್ತದೆ, 15 ದಿನ ಸಾಕು ಅಂತ ಹೇಳಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇ ಒಬ್ಬ ವೈದ್ಯ ಈ ಅಥವಾ ರೋಗಿಗಳ ಜೊತೆ, ನಾನು ನಿಜವಾಗ್ಲೂ ಸಹ ಒಬ್ಬ ರೋಗಿ ಜೊತೆ ಅಥವಾ ರೋಗಿ ಸಂಬಂಧಿಕರ ಜೊತೆ ಆ ರೋಗವನ್ನ ಗುಣಪಡಿಸೋದಕ್ಕೆ ಅಷ್ಟೊಂದು ಮೃದು ಏನೋ ಒಂದು ಕಾಳಜಿಯಿಂದ ಮಾತಾಡೋದನ್ನ ಮಾತೇ ನೋಡಿಲ್ಲ ನಾನು. ಆ ವ್ಯಕ್ತಿ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸರ್, ಈ ರೀತಿ ಮೆಡಿಕಲ್ ಸರ್ಟಿಫಿಕೇಟ್ಗಳು ಎಷ್ಟು ಕಾನೂನು ಬಾಹಿರವಾಗಿದ್ದಾವೆ. ಯಾಕಂದರೆ ಒಬ್ಬ ವ್ಯಕ್ತಿ ಹಲವಾರು ಕಡೆ ಏನೋ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಏನೋ ಒಂದು ಕಡೆ ಕಳ್ಳತನ ಮಾಡಿಬಿಟ್ಟು, ನಾನು ಮನೇಲೇ ಇದ್ದೆ ಸ್ವಾಮಿ, ನಾನು ನೋಡಿ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ, 15 ದಿನ ನಾನು ಹುಷಾರಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ ಸರ್? ಇಲ್ಲ, ನಿಜವಾಗ್ಲೂ ನಮ್ಮ ಹತ್ರ ಬಂದಿದ್ರು ಇಬ್ಬರು ನಮ್ಮ ಏರಿಯಾದಲ್ಲಿರುವಂಥ ರೌಡಿಗಳು. ಅವ್ರು ಮರ್ಡರ್ ಮಾಡಿ ಬಂದಿದ್ರು. ಮರ್ಡರ್ ಮಾಡಿ ಬಂದ್ಬಿಟ್ಟು ನಿಮ್ಮ ಹತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಿ ಸರ್, ಅಥವಾ ನಾನು ಲೀವ್ ಸರ್ಟಿಫಿಕೇಟ್ ಕೊಡಿ, ಮೆಡಿಕಲ್ ಲೀವ್ ಸರ್ಟಿಫಿಕೇಟ್ನ ಅಂತ ನಾನು ಕೇಳಿದೆ. ಎಲ್ಲ ರಕ್ತ ಎಲ್ಲ ಆಗಿದೆಯಲ್ಲ, ಕೊಡ್ರಿ ಅಂತ ಆವಾಜ್ ಹಾಕಿದ್ರು. ಅರ್ಥ, ಈಗ ಅವನು ಫಿಟ್ ಆಗಿದ್ದಾನಂತೆ, ಅವನು ನಮ್ಮ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡಿದ್ದಂತ ಬೇಕಾಗಿರೋಂಥದ್ದು. ನಾಳೆ ಕೋರ್ಟ್ಗೆ ನಾನು ಹೋಗ್ಬೇಕು. ಆಮೇಲೆ ನಮ್ದು ಯಾವ್ದಿದೆ, ನಮ್ದು ಡಿಗ್ರಿ ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗುತ್ತೆ. ಕಾನೂನು ಬಾಹಿರ ಅದು, ಅದನ್ನ ಕೊಡೋ ಹಾಗಿಲ್ಲ. ನಿಜವಾದ ಪೇಷಂಟ್ ಆಗಿದ್ದ, ನಿಜವಾದ ರೋಗಿ ಆಗಿದ್ದ, ಇವರೆಲ್ಲ ದುಡ್ಡಿಗೆಲ್ಲ ಮರಂತದ್ದು. ಯಾರು ಹೇಳಿದ್ರಲ್ಲ, ಯಾರು ಸೋಮ್ ಸುಂದರಂಗ ಅನ್ಕೊಂಡೆ. ಸೋಮ್ ಸುಂದರ್ ಮಾಡಬಾರ್ದು ಅದನ್ನ. ಈಗ ಏನಾಗುತ್ತೆ ಅಂದ್ರೆ ಅವ್ರ ಪೇಷಂಟ್ ಬಗ್ಗೆ ಸರ್ ಬಹಳ ಜನ ಸರ್ಕಾರಿ ಅಧಿಕಾರಿಗಳು ನಾನು ಹೇಳ್ತಾನೆ, ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅಂತ ಹೇಳ್ತಾ ಇರ್ತೀನಿ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಹೇಳ್ಬೇಡಿ ಸರ್, ತುಂಬಾ
ತುಂಬ ಡೆರೋಗೇಟರಿ ವರ್ಡ್ ಇದೆ. ಭಾಳ ಜನ ಉತ್ತರ ಕರ್ನಾಟಕದಲ್ಲಿ ಹಾಗೆ ಸರ್ ಡೆಲಿವರಿ ಆಗೋದಿಲ್ಲ, ರೋಡಲ್ಲೇ ಆಗ್ತವೆ ಅಥವಾ ಬರುವ ಬಸ್ಸಲ್ಲೇ ಆಗ್ತವೆ. ಯಾಕಂದ್ರೆ ಡೆಲಿವರಿ ಮಾಡಿಸ್ಕೊಳಕ್ಕೆ ಹಾಸ್ಪಿಟ್ಲ್ಗೆ ಹೋದರೆ ಡಾಕ್ಟರ್ ಇರೋದಿಲ್ಲ, ನರ್ಸ್ ಇರಲ್ಲ, ಇನ್ಸ್ಟ್ರೂಮೆಂಟ್ಸ್ ಕ್ಲೀನ್ ಆಗಿರಲ್ಲ. ಈ ಥರದ್ದು ಎಷ್ಟೋ ಸಾವುಗಳು ಸಂಭವಿಸಿದಾವೆ. ಇದು ಪೇಪರ್ಲೆಲ್ಲ ಬಂದಿದೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಇವರೊಬ್ಬರದೇ ಅಲ್ಲ, ಭಾಳಷ್ಟು ಸರ್ಕಾರಿ ಅಧಿಕಾರಿಗಳು KC ಜನರಲ್ಲು, ಕಿದ್ವಾಯಿ, ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಈ ಮೆಡಿಕಲ್ ಸರ್ಟಿಫಿಕೇಟ್ ದಂಧೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ನನಗೊಂದಿಷ್ಟು ಫ್ರೆಂಡ್ಸ್ ಇದ್ದಾರೆ, ಬೇರೆ 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 ಕಾರಣದಿಂದ ಜೈಲ್ಗಳೆಲ್ಲ ಸೇರಿದ್ದಾರೆ. ಅವ್ರು ಹೇಳ್ತಾ ಇರ್ತಾರೆ, ಡಾಕ್ಟ್ರೇ ನನಗೊಂದು ಮೆಡಿಕಲ್ ಸರ್ಟಿಫಿಕೇಟ್ ಇಸಿದ್ ಕೊಡಿ, ಯಾವುದಾದ್ರು KC ಜನರಲಲ್ಲಿ ಬೇರೆ ಬೇರೆ ಕಾರಣಗಳಿಂದ ಒಂದಿಷ್ಟು ರೌಡಿಗಳಿದ್ದಾರೆ, ಒಂದಿಷ್ಟು ಪೆರೋಲ್ ಮೇಲೆ ಬರೋದಕ್ಕೆ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅವ್ರಿಗೆ. KC ಜನರಲ್ಲು, ವಾಣಿ ವಿಲಾಸು, ಗೌರ್ಮೆಂಟ್ ಡಾಕ್ಟರ್ ಆಗಿರ್ಬೇಕು, ಅದೇ ಸರ್ಕಾರಿ ವೈದ್ಯ ಬೇಕು. ಅದಕ್ಕಾಗಿ ಅವಾಗ ಏನಾಗುತ್ತೆ, ಪೆರೋಲ್ ಮೇಲೆ ಬರೋದಕ್ಕೆ 10,000, 20,000, 25,000 ಈ ಭಾಳಷ್ಟು ಜನಕ್ಕೆ ತೆಗೆದು ನೋಡಿದ್ರೆ, ಈ ಪೆರೋಲ್ ಮೇಲೆ ಬಂದಿರೋರು ಮೆಡಿಕಲ್ ಸರ್ಟಿಫಿಕೇಟ್ ತೆಗೆದು ನೋಡಿದ್ರೆ ಅವ್ರ ತಾಯಿಗೆ ಹುಷಾರಿಲ್ಲ, ತಂದೆಗೆ ಹುಷಾರಿಲ್ಲ, ಈ ಥರದ ಸುಳ್ಳುನ ಕೊಟ್ಟು ಮೆಡಿಕಲ್ ಸರ್ಟಿಫಿಕೇಟ್ನ ಪೆರೋಲ್ ಹೊರಗಡೆ ಬರೋದಕ್ಕೆ ಜೈಲಿಂದ 15 ದಿನ ತಿಂಗಳು ಜೈಲಿಂದ ಹೊರಗಡೆ ಬಿಡ್ತಾರೆ ಅವ್ರನ್ನ. ಅಲ್ಲಿರೋ ಏನು ಮಾಡ್ತಾರೆ, ಅಲ್ಲಿ ಇನ್ಸ್ಪೆಕ್ಟ್ರಿಗೆ ದುಡ್ಡು ಕೊಡಬೇಕು, ಒಂದು 25-30 ಸಾವಿರ. ಆಮೇಲೆ ಜೈಲ್ ಸೂಪರ್ಡೆಂಟ್ಗೆ ದುಡ್ಡು ಕೊಡಬೇಕು. ಆಮೇಲೆ ಈ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ, ಅವ್ನು ಕೊಡಬೇಕು. ಕನಿಷ್ಠ ಅಂದರೂ 50,000 ಖರ್ಚಾಗುತ್ತೆ ಅವ್ನು ಜೈಲಿಂದ ಹೊರಗಡೆ ಬರ್ಬೇಕಂದ್ರೆ. ಏನು ಫೇಕನ್ನು ಸೃಷ್ಟಿ ಮಾಡೋದಕ್ಕೆ. ನಮ್ಮ ತಾಯಿಗೆ ಹುಷಾರಿಲ್ಲ, ಮಗಳಿಗೆ ಹುಷಾರಿಲ್ಲ, ತಂದೆಗೆ ಹುಷಾರಿಲ್ಲ, ಇಲ್ಲದೇ ಇರೋ ಕಾಯಿಲೆಗಳನ್ನೆಲ್ಲ ಬರೀತಾರೆ. ಈ ಥರದ ಫೇಕ್ ಸರ್ಟಿಫಿಕೇಟ್ ಕೊಡೋದು. ಅಕಸ್ಮಾತ್ ಈಗ ಅವ್ನು ಪೆರೋಲ್ ಮೇಲೆ ಹೊರಗಡೆ ಬಂದಿರ್ತಾನೆ, ಹೊರಗಡೆ ಮೊದಲೇ ಮರ್ಡರ್ ಮಾಡಿ ಹೋಗಿರ್ತಾನೆ, ಅವನು ಮತ್ತೆ ಹೊರಗಡೆ ಬಂದಾಗ ಇನ್ನೇನು ಮಾಡ್ತಾನೆ ಹೇಳಿ, ಇನ್ನೂ ಅದೇ ಕೆಲಸ ಮತ್ತೆ ಮಾಡ್ತಾನೆ ಅವನು. ಮತ್ತು ಅದಾದಮೇಲೆ ಸರ್ಕಾರದ ಲೋಪದೋಷಗಳು ಗೊತ್ತಾದಾಗ, ಕಾನೂನಲ್ಲಿ ಒಂದಿಷ್ಟು ಲೋಪದೋಷ ಗೊತ್ತಾದಾಗ ಅವನು ಆರಾಮಾಗಿ ಓಡಾಡ್ತಾನೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಸರ್ ಹೇಳಿದ್ರು, DK ಶಿವಕುಮಾರ್ ಅವರು, ಸರ್ಕಾರಿ ಒಬ್ಬ ಅಧಿಕಾರಿ, ಒಬ್ಬ ಸರ್ಕಾರಿ ನೌಕರ ತುರ್ಪ ಲಂಚ ತಗೊಂಡ್ರು ಜೈಲಿಗೆ ಹಾಕ್ತೀವಿ. ಈಗ ಸೋಮ್ ಸುಂದರ್ ತಗೊಂಡವನೇ 3,000, ನಮ್ಮ ವಾಹಿನಿ ಪ್ರಸಾರ ಮಾಡಿದೀವಿ, ಆರಾಮಾಗಿ ಇನ್ನ ತಗೋತವನೆ, ಇನ್ನೂ ಸಹ ಆ ಕೆಲಸನ ಬಿಟ್ಟಿಲ್ಲ. ಅಲ್ಲ, ಈಗ ಏನಾಗಿದೆ ಅಂದರೆ, ಅದೇ ಹೇಳ್ದಾಗಿನೇ ಇಲ್ಲಿ ಮೇಲಿರುವಂಥ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು ಇರ್ತಾರೆ ಅವರು ಕಾನೂನು ಕ್ರಮನ ಕೈಗೊಳ್ಬೇಕು. ಅಂದ್ರೆ ಅವ್ರಿಗೆ ಒಂದಿಷ್ಟು ಪಾಲು ಹೋಗ್ತಾವೆ ಅವ್ರಿಗೆ. ಮತ್ತೆ ಇಲ್ಲಿದ್ರೆ ಈಗ ಅವ್ರು ಆ್ಯಕ್ಷನ್ ಮಾಡದೇ ಇದ್ರೆ, ಯಾವುದಾದ್ರೂ ಸರ್ಕಾರಿ ಅಧಿಕಾರಿ ನಿಯಮಿತ ಸಮಯದಲ್ಲಿ ನಿಮ್ಗೆ ಕೆಲಸ ಮಾಡಿಲ್ಲ ಅಂದ್ರೆ ಅವ್ನು ಖದೀಮ, ಅವ್ನು ಭ್ರಷ್ಟ, ಅವ್ನು ಕಳ್ಳ ಅಂತ ಹೇಳ್ತಾರಂಥದ್ದು. ಯಾಕಂದ್ರೆ ಒಂದು ಲಿಮಿಟ್ ಪೀರಿಯಡ್ ಇರುತ್ತೆ. ಇದೇನು ಸಕ್ರಮ, ಇದನ್ನು 7 ದಿನದಲ್ಲಿ ಕೆಲಸ ಮಾಡೋದಿರುತ್ತೆ, 30 ದಿನದಲ್ಲಿ ಇರುತ್ತೆ, 15 ದಿನದಲ್ಲಿ. ಆ ಪೀರಿಯಡ್ ಏನೋ ಮುಗಿಯೋದ್ರ ಒಳಗಡೆ ಮಾಡ್ಬೇಕು ಅದನ್ನ. ಅದು ಮಾಡದೇ ಇದೆ, ಅದ್ರ ಅರ್ಥ ಏನೋ ಒಂದು ಡಿರ್ಲಿಕ್ಷನ್ ಆಫ್ ಡ್ಯೂಟಿ, ಇಲ್ಲ ಕರ್ತವ್ಯ ಲೋಪ, ಇದನ್ನ ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದೇನೆ ಅಂತ ಅರ್ಥ. ಅದನ್ನ ಒಂದಷ್ಟು ಬ್ರೋಕರ್ಗಳನ್ನ ಇಟ್ಕೊಳ್ಳೋಂಥದ್ದು, ನೇರವಾಗಿ ಸಂಪರ್ಕ ಮಾಡೋಕ್ಕಾಗಲ್ಲ, ಒಂದಷ್ಟು ಬ್ರೋಕರ್ಗಳನ್ನ ಇಟ್ಕೊಳ್ಳೋದು. ಒಳಗಡೆ ಕೂತ್ಕೊಂಡಷ್ಟೇ ಅವರು ಏನು ಸಮಸ್ಯೆ ಅಂತ ಕೇಳ್ತಿದ್ದಂಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಇಷ್ಟು ಕೊಡು, ನಮ್ಮ ಡಾಕ್ಟರ್ ಕೊಡಬೇಕು, ಇಷ್ಟು ಕೊಡು, ನಾನು ಇವ್ರು ಕೊಡಬೇಕು. ಇಲ್ಲ, ಈಗ ನಮ್ಮದೇ ಈಗ ಜಿಲ್ಲಾ ಆರೋಗ್ಯಾಧಿಕಾರಿ DH ಆಫೀಸಲ್ಲಿನೇ ಒಂದು 4 ಜನ ಬ್ರೋಕರ್ಸ್ ಇದ್ದಾರೆ. 4 ಜನ ಅನಧಿಕೃತವಾಗಿ ನೇಮಕಾತಿ ಆಗಿದೆ. ಸರ್ಕಾರದಿಂದ ನೇಮಕಾತಿ ಅಲ್ಲ, ಇವರೇ THOಗಳು ನೇಮಕಾತಿ ಮಾಡ್ಕೊಂಡು ಚೇರ್ ಎಲ್ಲ ಇವರೇ ಕೊಡ್ತಾರೆ. ಇವರೆಲ್ಲ ಟೇಬಲ್ ಚೇರ್ ಕೊಡ್ತಾರೆ, ಮತ್ತೆ ಹೊರಗಡೆ ಇಟ್ಕೋತಾರೆ. ಈ ಥರದ್ದು ಮಾಡ್ತಾರೆ. ಈಗ ಏನಂದ್ರೆ, ಈಗ ನಂತರ ಆಗ್ಬಿಟ್ರೆ ಈ ಭುಜಬಲಿ ಥರ ಟ್ರ್ಯಾಪ್ ಮಾಡಿ ಕಳಿಸ್ತೀನಿ. ಈಗ ಇನ್ನೊಬ್ಬನ ಯಾವನೋ ಬರ್ತಾನೆ, ರಮೇಶ್ ಅಂತ ಅಥವಾ ಮಲ್ಲೇಶ್ ಅಂತ ಬರ್ತಾನೆ. ಆ ಮಲ್ಲೇಶ್ ಬಂದು ಟೇಬಲ್ ಕೆಳಗಡೆ ದುಡ್ಡು ಕೊಡ್ತಾನೆ, ಅವನೇನು ಟ್ರ್ಯಾಪ್ ಮಾಡ್ಸಲ್ಲ. ಯಾಕೆ ಹೇಳಿ, ಅವನು ಬ್ರೋಕರ್ ಆಗಿರೋದು ತಂದು ಪರ್ಸೆಂಟೇಜ್ ಇರುತ್ತೆ, ಅವ್ರ ಕಡೆ ಹುಡುಗ ಆಗಿರ್ತಾನೆ, ಅದಕ್ಕೆ ನಂಬಿಕೆ ಆಗಿರ್ತಾನೆ. ನಮ್ಮಂತನ ಆಗ್ಬಿಟ್ರೆ ಈ ತರ ಭುಜಬಲಿ ತರ ಆಗ್ಬಿಡುತ್ತೆ. ಅದಕ್ಕಾಗಿ 4 ಜನ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಪ್ರೇಟ್ ಆಗಿ. ನೀನು ಹಿಂಗೆ ತಂದು ಕೊಡು, ಹಂಗೆ ತಂದು ಕೊಡು ಅಂತ ನಾನು ಹೇಳಿದ್ದೀನಿ. ಈ ಥರದ್ದು ಮಾಡಬೇಡಿ, ಗೌರವಯುತವಾಗಿ ಬದುಕರು. 2.5 ಲಕ್ಷ 3 ಲಕ್ಷ ಸಂಬಳ ಇದೆ. ಡಾಕ್ಟರ್ ಅಂದರೆ ಹೆಮ್ಮೆ ಸಮಾಜದಲ್ಲಿ, ಗೌರವಯುತವಾಗಿ ಅಂತ ಪೊಸಿಷನ್ ಅದನ್ನು. ಅದಕ್ಕಲ್ಲಿ ಬದುಕಿ, ನಿಮ್ಗೆ ಯಾರು ಏನೋ ತೊಂದರೆ ಕೊಡೋದಲ್ಲ. ನಿಮಗೆ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿದ್ರೆ ಜನ ನಿಮ್ಮನ್ನು ಮೆರೆಸ್ತಾರೆ. ಅಯ್ಯೋ ದೇವರು, ಅವನು ದೇವ್ರಕ್ಕಿಂತ ಜಾಸ್ತಿ ಅಂತಾರೆ. ಸಮಾಜ ಸೇವೆ ಅಂದರೆ ನಾನು ಏನೇನು ನಮ್ಮ ಥರ ಸಮಾಜ ಸೇವೆ ಮಾಡ್ಕೊಂಡು ತಿರುಗಿ ಅಂತ ನಾನು ಹೇಳಲ್ಲ. ನಂದು 70 ಎಕರೆ ಜಮೀನಿದೆ, 20 ಎಕರೆ ಗ್ರೇಪ್ಸ್ ಮಾಡ್ತಾ ಇದ್ದೀನಿ ನಾನು. ಬರ್ತೆ ನಾವು ಲ್ಯಾಂಡ್ ಲಾರ್ಡ್ಸು, ರಿಚ್ ಆಗಿರೋಂಥದ್ದು. ಹಾಗಾಗಿ ನಮ್ಮ ಥರ ನೀವು ಸಮಾಜ ಸೇವೆ ಮಾಡಿ ತಿರ್ಗಂತಲ್ಲ, ಬಂದಿರೋರಿಗೆ, ಅಸಹಾಯಕರಿಗೆ ನಿಮ್ಮ ಕ್ಲಿನಿಕಲ್ಲಿ 1, 2, 3 ಪೇಷಂಟ್ಸ್ ಫ್ರೀಯಾಗಿ ನೋಡಿ, ಅಥವಾ ಕಡಿಮೆ ಕಾಸ್ಟಲ್ಲಿ ಮಾಡಿ, ಸತ್ಯ ಮಾರ್ಗ ತೋರಿಸಿ ಇರೋ ಸತ್ಯ ಅಂತ ಹೇಳಿ ಜನ ನಿಮ್ನ ಇಷ್ಟಪಡ್ತಾರೆ. ಯಾರೋ ನಿಮ್ಗೆ ತೊಂದರೆ ಕೊಟ್ಟರೆ ನಿಮ್ಮ ರೋಗಿಗಳನ್ನೇ ಬಂದು ನಿಮ್ಮ ವಿರುದ್ಧ, ಅವ್ರ ವಿರುದ್ಧ ಫೈಟ್ ಮಾಡ್ತಾರೆ. ನೀವು ಸಮಾಜದಲ್ಲಿ ಏನಿಲ್ಲ, ಬಂದಿರೋನು ಸುಲಿಗೆ ಮಾಡ್ತಾ ಇದ್ರೆ ಅಕ್ಕಪಕ್ಕದವ್ರಿಗೆ ಗೊತ್ತಿರುತ್ತೆ ಇವನು ಎಂಥ ಸುಲಿಗೆಕೋರ ಅಂತ. ಹಾಗಾಗಿ ಸಮಾಜದಲ್ಲಿ ನಿಮ್ಮನ್ನು ಬಚಾವ್ ಮಾಡೋದಿಲ್ಲ. ಸಮಾಜದಲ್ಲಿ ಘನತೆ ಗೌರವನ ಕಾಪಾಡಬೇಕಂದ್ರೆ ಸಮಾಜದಲ್ಲಿ ನಮ್ಗೆ ಬಂದಿರೋ ದುಡ್ಡಲ್ಲಿ ಕೆರೆ ನೀರಿನ ಕೆರೆಗೆ ಚೆಲ್ಲಿ ಅಂತಾರಲ್ಲ, ನೀವು ಸಾಕಷ್ಟು ದುಡ್ಡು ಮಾಡಿರ್ತಾರೆ, ಆ ದುಡ್ಡು ಜನಕ್ಕೆ ಕೊಡಿ, ಒಳ್ಳೇದನ್ನ ಮಾಡಿ. ಅದನ್ನು ಮಾಡಿದ್ರೆ ಬರೀ ದುಡ್ಡು 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 ಅಂತ ಆದರೆ ಏನಾಗುತ್ತೆ? ಸರ್ಕಾರಿ ಅಧಿಕಾರಿಗಳಿಗೆ ಏನಾಗ್ಬಿಟ್ಟಿದೆ ಸರ್, ಲಂಚ ಲಂಚ ಲಂಚ, ಬರೀ ಆಪ್ಷನ್ಸೇ ಇಲ್ಲ. ಆ ಸ್ಥಿತಿಗೆ ತಲುಪಿದ್ರೆ ಈ ಕಾರಣದಿಂದ ಸಾಕಷ್ಟು. ಇದು ಒಬ್ಬರೇ ಅಲ್ಲ ಸರ್, ನಾ ಬೆಂಗಳೂರಲ್ಲಿ ಇರೋದ್ರಿಂದ ಇವ್ರ ಬಗ್ಗೆ, ಕದೀಮ್ರ ಬಗ್ಗೆ ನಾನು ಹುಡುಕೊಡ್ತಾರೆ ಒಬ್ಬ ಡಾಕ್ಟರ್ ಆಗಿ. ಇನ್ನು ಯಾವನು ಪ್ರಶ್ನೆನೇ ಮಾಡೋದಿಲ್ಲ ಸರ್. ನನ್ಗೆ ಅಂತಾರೆ, ಇನ್ನೇನು ಡಾಕ್ಟರ್ ಆಗ್ಬಿಟ್ಟು ಈ ಥರದ್ದು ಡಾಕ್ಟರ್ ಬಗ್ಗೆ ಹೇಳ್ತೀಯಾ? ಡಾಕ್ಟರ್ ಬಗ್ಗೆ ಹೇಳ್ತೀಯಲ್ಲ. ಆದ್ಮೇಲೆ ತಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ, ನಿಮ್ಮ ಕ್ಲಿನಿಕ್ಗೆ ನಿನ್ನ ಒಂದು ಕೊಲೆ ಪ್ರಯತ್ನ ಸಹ ಮಾಡಲಾಗುತ್ತೆ. ಹೌದು, ನಾನು ಈ ತರ ಲೋಕಾಯುಕ್ತ ಟ್ರ್ಯಾಪ್ ಮಾಡಿದ್ರೆ ಒಬ್ಬ ತಲವಾರ್ ಇಟ್ಕೊಂಡ್ ಬರ್ತಾನೆ ಹಿಂದೆ ಬೆನ್ನಲ್ಲಿ. ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಬಿಡ್ತಾರೆ. ಈ ಥದ್ದೆಲ್ಲ ಆಗುತ್ತೆ ಕಾನೂನು ಬದ್ಧವಾಗಿರೋಂಥದ್ದು. ಒಳ್ಳೇದು ಮಾಡಕ್ ಹೋದ್ರೆ ಪ್ರಾಣ ಭಯ ಇರುತ್ತೆ. ಪ್ರಾಣ ಭಯ ಆಗ್ತಾನೆ. ನಾನು ಸರ್ ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, MLAಗಳು, MP ಗಳು, ಮಿನಿಸ್ಟ್ರಿಗಳು, IAS, IPS
ಎಲ್ಲರ ಬಗ್ಗೆ ಮಾತಾಡ್ತೀನಿ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋನಿಗೆ ಯಾವುದೋ ಪುಡಾರಿಗೋ ಯಾವುದೋ ಪುಡಂಗಿಗೆ ಎದುರೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಡಾಕ್ಟರ್ ಆಗಿರ್ಬೋದು, ಆದರೆ ಡಾಕ್ಟ್ರ್ಗಿಂತ ಹೆಚ್ಚಾಗಿ ರಾಜಕಾರಣಿ ಆಗ್ಬೇಕಂತ ಕನ್ಸ್ಕೊಂಡಿರೋಂಥನು ರಾಜಕಾರಣಿ ಆಗಲೇಬೇಕು. ನನ್ನಂಥವನೇ ಆರೋಗ್ಯ ಮಂತ್ರಿ ಆಗಬೇಕು, ನಾನೇ MLA ಆಗ್ಬೇಕಂತ ನಾನು ಕನ್ಸ್ಕೊಂಡು ಘಂಟಾಘೋಷವಾಗಿ ಹೇಳ್ಕೊತಿರ್ತಾ ಇದ್ದೀನಿ. ಏನಕ್ಕೆ ಡಾಕ್ಟ್ರಿಗೆ ಯಾಕೆ ಬೇಕು ರಾಜಕಾರಣ ಅಂತ? ಸರ್, ರಾಜಕಾರಣ ನನಗೆ ಬೇಕಿದ್ರೆ ಯಾರೋ ದಂಧೆಕೋರ, ಗಲ್ಲಿ ರೌಡಿ. ಈಗ ಭಾಳಷ್ಟು ಜನ MLA ಗಳು ನೋಡಿ, ವಿಧಾನಸೌಧದಲ್ಲಿ ಇರೋಂಥ 224 MLA ಗಳು ಫಸ್ಟು ಗಲ್ಲಿ ರೌಡಿ ಆಗ್ತಾನೆ, ಆಮೇಲೆ ತಾಲೂಕು ರೌಡಿ, ಆಮೇಲೆ ಜಿಲ್ಲಾ ರೌಡಿ, ಆಮೇಲೆ ವಿಧಾನಸೌಧ MLA ಆದಮೇಲೆ ಮಿನಿಸ್ಟರ್ ಆಗ್ತಾನೆ. ಈ ಥರ MLA ಗಳಂತ ವಿಧಾನಸೌಧದಲ್ಲಿರೋಂಥ ಕಳ್ಳರು, ಖದೀಮ್ರು ಪರಪ್ಪನಗರದ ಜೈಲಲ್ಲಿ ಇರಬೇಕಾಗಿತ್ತು. ಪರಪ್ಪನಗರಲ್ಲಿರೋ ಜೈಲಲ್ಲಿರೋ ಜನ ಹೊರಗಡೆ ಇರಬೇಕಾಗಿತ್ತು. ಇದು ಸ್ಥಿತಿ. ಅವ್ರು ಕ್ರಿಮಿನಲ್ ಕೇಸಸ್ ಅನ್ನು ತೆಗಿರಿ ಸರ್. ಎಷ್ಟು ಜನ ಇದೆ? 60-70% ಜನ ಇದ್ದಾರೆ. ADR ರಿಪೋರ್ಟ್ ಪ್ರಕಾರ 60-70% ಕ್ರಿಮಿನಲ್ಸ್ ಇರೋಂಥದ್ದು. ರೇಪು, ಕೊಲೆ, ಅತ್ಯಾಚಾರ, ದರೋಡ, ಮೋಸ, ವಂಚನೆ ಕೇಸಲ್ಲೇ ಇರೋಂಥದ್ದು. ಹಾಗಾಗಿ ನನ್ನಂಥ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋಂಥ MLA ಆಗಬೇಕಾಗಿರೋದು ನಾನು ಒಬ್ಬನೇ ಅಲ್ಲ ಸರ್. ಭಾಳಷ್ಟು ಜನ ಮೀಡಿಯಾದಲ್ಲಿರೋಂಥವ್ರು, ಡಾಕ್ಟರ್ಸು, ಇಂಜಿನಿಯರ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸು MLA ಆಗಬೇಕಾಗಿರೋಂಥದ್ದು. ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀರಿ? ಈಗ ನಾನು ಇನ್ನೂ ಫೈನಲ್ ಮಾಡಿಲ್ಲ. ನಾನು 2028ಕ್ಕೆ ಗಾಂಧಿನಗರ್ ಕಾನ್ಸ್ಟಿಟ್ಯೂಷನ್ದ MLAಗೆ ಕಾಂಟೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. 3ನೇ ಬಾರಿ ಆಗುತ್ತೆ. ಮಾಜಿ ಆರೋಗ್ಯ ಮಂತ್ರಿಗಳಿದ್ದಂಥ ಕ್ಷೇತ್ರವನ್ನು ತಗೊಂಡಿದ್ದೀರಿ. ಹೌದು. ಅಂದ್ರೆ ನೀವು ಅಲ್ಲಿ ನಿಂತ್ಕೊಂಡು ಗೆದ್ರೆ ಮಂತ್ರಿ ಹೌದು. MLA ಆಗಿ ಮಂತ್ರಿ ಆಗ್ತೀನಿ ಅಂತ ಕನಸಿದೆ. ಜನ ಸರ್, ನಾವ್ ಹೇಳ್ತೇವೆ ಬೇರೆದವ್ರ ತರ ಅಷ್ಟು ಜೇಬಲ್ಲಿ ಎಲ್ಲ ಶಕ್ತಿಯುತವಾಗಿದೆಯಾ ಅಂತ? ಇಲ್ಲ ಸರ್, ನಮ್ದು ಇಲ್ಲ, ಆ ಥರ ದುಡ್ಡಿಲ್ಲ ನನ್ನ ಹತ್ರ. ಪರ್ಚೇಸ್ ಮಾಡ್ಬೇಕಂದ್ರೆ ನಾನು ಲ್ಯಾಂಡ್ ಲಾರ್ಡ್ ಆಗಿರೋಂಥವ್ನು. ಜನಕ್ಕೆ ಕುಕ್ಕರು, ಲಿಕ್ಕರು, ನಿಕ್ಕರು ಕೊಟ್ರೆ ಜನ ಎಲ್ಲ ಪರ್ಚೇಸ್ ಆಗ್ತಾರೆ ಸರ್. ನನಗೆ ಗೊತ್ತಿದೆ. ಹಾಕಲ್ವಲ್ಲ ಸರ್? ಮತ್ತೆ ಹಾಕಲ್ಲ, ಬಟ್ ನಾನು ಅಂತ ಕೆಲಸ ಮಾಡಲ್ಲ ಸರ್. ನಾನು ಆ ಥರ ನಾನು ಮಾಡಿ ಗೆದ್ಬಿಟ್ರೆ ನನಗೆ BJP ಅಥವಾ ಕಾಂಗ್ರೆಸ್ಸಿಂದನೂ ಟಿಕೆಟ್ ಕೊಡ್ತಾರೆ ಸರ್. ಅವ್ರಿಗೆ ಏನು ಕೊಟ್ಬಿಟ್ರೆ, ಪಕ್ಷಕ್ಕೆ ಮುಗಿಸ್ಬಿಟ್ರೆ, ಹೈಕಮಾಂಡ್ಗೆ ನಾನು 50 ಕೋಟಿ ಕೊಟ್ಟರೆ ನನಗೂ ಟಿಕೆಟ್ ಕೊಡ್ತಾರೆ. ಭಾಳಷ್ಟು ಜನ ಕರೆದಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ BJPಯಲ್ಲಿ. ಆತ್ಮೀಯರು ಜಾಸ್ತಿ ಇರೋದು BJPಯಲ್ಲಿ ಮತ್ತು ಕಾಂಗ್ರೆಸ್ಸಲ್ಲಿ, ನನಗೆ JDS ಅಲ್ಲಿ ಇಲ್ಲ. ಆದರೆ 50 ಕೋಟಿ ಖರ್ಚು ಮಾಡಿ ನಾನು ಟಿಕೆಟ್ ಬಂದು ತೊಗೊಂಡು ಗೆಲ್ಬೋದು. ಆದರೆ ನಾನು ಬಂದರೂ ನಾನು ಖದೀಮ ಆಗ್ತೀನಿ. 50 ಕೋಟಿ 100 ಕೋಟಿ ಖರ್ಚು ಮಾಡಿದ್ರೆ ಸಮಾಜ ಸೇವೆ ಮಾಡಕ್ಕೆ ಬರ್ತೀನಿ ಸರ್. ನನಗಿರೋದೇ 2.5 ಲಕ್ಷ 3 ಲಕ್ಷ ಸಂಬಳ MLA ಆದಾಗ. ಮಿನಿಸ್ಟರ್ ಆದಾಗ ಮತ್ತೆ ಇನ್ನೊಂದು 3-4 ಲಕ್ಷ ಇರ್ಬೋದು. ಸಮಾಜ ಸೇವೆ ಮಾಡೋನು ಯಾವತ್ತೂ ಈ ದುಡ್ಡು ಹಂಚಿ ಅಂತದಲ್ಲ. ಇಲೆಕ್ಷನ್ ಕಮಿಷನ್ ಪ್ರಕಾರ 40 ಲಕ್ಷ ರೂಪಾಯಿ ಮಾತ್ರ ಇಲೆಕ್ಷನ್ ಖರ್ಚು ಮಾಡಬೇಕು. ಇವರು 40 ಕೋಟಿ 50 ಕೋಟಿ ಆಶ್ವಾಸನೆ ಆಗುತ್ತಾ? ಅಥವಾ ಬಂದರೆ ಒಂದಿಷ್ಟು ಮಾದರಿ ಕ್ಷೇತ್ರವನ್ನು ಮಾಡ್ತೀನಿ, ಅಥವಾ ನನ್ನ ಕ್ಷೇತ್ರ ಅಥವಾ ನನಗೇನು ಸಂಬಂಧಪಟ್ಟ ಇಲಾಖೆ ಕೊಡ್ತಾರೆ ಅಲ್ಲಿ ಕರಪ್ಷನ್ನ ತೆಗಿತೀರಾ? ಖಂಡಿತವಾಗಲೂ ನನ್ನ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ, 1 ಓಟು 1 ನೋಟು ಪ್ರಕಾರ, ಶಾಂತವೇರಿ ಗೋಪಾಲಗೌಡರ ಆಶಯ ಪ್ರಕಾರ ಜನನೇ ನನ್ನನ್ನು ವಾಲಂಟ್ರಿ ಆಗಿ ತಾವೇ ದುಡ್ಡು ಕೊಟ್ಟು ನನ್ನನ್ನು ಗೆಲ್ಲಿಸಿದ್ರೆ ಖಂಡಿತವಾಗೂ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ನಾನೇನೊಂದು 50 ಕೋಟಿ ಖರ್ಚು ಮಾಡಿ ಟಿಕೆಟ್ ತೊಗೊಂಬಂದು BJP ಕಾಂಗ್ರೆಸ್ಸಿಂದ ಗೆದ್ರೆ ಅವರು ಕದೀಮರು ಬೆಟ್ರು, ಅದಕ್ಕಿಂತ ಜಾಸ್ತಿ ದೊಡ್ಡ ಕದೀಮ ಆಗ್ಬಿಡ್ತೀನಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ವಾಸ್ತವ. ಇದು ದಿನನಿತ್ಯ ನೂರಾರು ರಾಜಕೀಯ ಪಕ್ಷಗಳು ಹುಡ್ತಿದ್ದಾವೆ. ಇದೇ ನಮ್ಮ ಸ್ಟುಡಿಯೋದಲ್ಲಿ ಒಂದಿಬ್ಬರನ್ನ ಇಂಟರ್ವ್ಯೂ ಸಹ ಮಾಡ್ತೀನಿ. ನಾನು ಹೊಸ ಪಕ್ಷ ಕಟ್ತಾ ಇದ್ದೀನಿ, ನಾನು ನಾಳೆಗೆ ಊರಿಗೆ ಬಂದು ನಿಮ್ಮ ಊರಿಗೆ ಬಂದು ತಾರಾಕ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ನಾಳೆಗೆ ನಿಮ್ಮ ಇದನ್ನ ಒಂದು ಚೇಂಜಸ್ ಮಾಡ್ತೀನಿ ಯುವಕರಿಗೆ ಅಂತ ಹೇಳ್ತಾರೆ. ನಾನು ಹೊಸ ಪಕ್ಷ ಕಟ್ತೀನಿ, ಒಂದೊಂದಷ್ಟು ಕಂಪ್ನಿಗಳಿದ್ದಾವೆ, ನಾನು ಆ ಕಂಪ್ನಿ ಮುಖಾಂತರ ಬಂದಂಥ ದುಡ್ಡನ್ನ ನಾನು ತಗೊಂಡೋಗಿ ರಸ್ತೆ ಮಾಡಿಸ್ಕೊಡ್ತೀನಿ, ಆಸ್ಪತ್ರೆ ಮಾಡಿಸ್ತೀನಿ, ನನ್ನ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳ್ತಾರೆ. ಆ ಸ್ಟುಡಿಯೋದಿಂದ ಎದ್ದೋದ್ಮೇಲೆ ಫೋನ್ ತೆಗಿಯಲ್ಲ. ಇಲ್ಲ, ಅಂಥವ್ರು ಇದ್ದಾರೆ. ಅವರೆಲ್ಲ ಕದೀಮ್ರು ಸರ್. ಅವರೆಲ್ಲ ದುಡ್ಡು ಬಿಸ್ನೆಸ್ ಮ್ಯಾನ್ ಬಂದಿರೋಂಥದ್ದು. KGF ಬಾಬು ಬಂದಿರಲಿಲ್ವಾ? ಅವ್ರನ್ನೇನು ಮಾಡಿದ್ರು? MLCಗೆ ಹೋದಾಗ ಸೋತರು. ಇದೆಲ್ಲ ಇದೆ. ಬಿಸ್ನೆಸ್ ಮ್ಯಾನ್ ಎಲ್ಲ ರಾಜಕಾರಣಿ ಹಾಕಾಗಲ್ಲ ಸರ್. ಹೊಸ ಪಕ್ಷ ಕಟ್ತೀರಾ? ಇಲ್ಲ, ಹೊಸ ಪಕ್ಷ ಕಟ್ಟಲ್ಲ. ನಾನು ನ್ಯಾಷನಲ್ ಪೀಪಲ್ ಪಾರ್ಟಿ ಅಂತ, ನಮ್ಮದು ನ್ಯಾಷನಲ್ ಪಾರ್ಟಿ. ಅದು ಮಣಿಪುರ, ಮಿಜೋರಾಮು, ಬೇರೆ ಬೇರೆ ಕಡೆಯಲ್ಲಿ ಇದಿದೆ ಪಾರ್ಟಿ. ನಮ್ಮದು ಅಧಿಕಾರದಲ್ಲಿದೆ. ಈಗ ನಾವೇ ಇಂಡಿಪೆಂಡೆಂಟ್ ಆಗಿ ಇಲ್ಲಾಂದರೆ ಪಾರ್ಟಿಯಿಂದ ನಿಲ್ಲುವಂಥದ್ದು ಇದೆ. ಅಂದರೆ ನಮ್ಗೆ ಗೊತ್ತಿಲ್ಲ KRS ಪಾರ್ಟಿಯಿಂದನೋ ಅಥವಾ ಪ್ರಜಾಕಿಯಿಂದ ಯಾವ ಪಾರ್ಟಿ ಅಂತ ನಿರ್ಧಾರ ಮಾಡಿಲ್ಲ. ಆದರೆ ನಮ್ಮದು ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂಥದ್ದು ನಂದು ಗುರಿ ಇದೆ. ಜನ ಬದಲಾವಣೆ ಬಯಸ್ಬೇಕು. ಈಗ ತಮಿಳ್ನಾಡಲ್ಲೇ ಸರ್ TVK ವಿಜಯ್ 108 ಸೀಟ್ ಗೆದ್ರು. ಹೇಗೆ ಗೆದ್ರು? ಎಲ್ಲ ರಾಜಕೀಯ ಪಕ್ಷದ ಪಂಡಿತರು. ನೀವು ವಿಜಯ್ ಆಯ್ತೀರಾ ಹಾಗಾದ್ರೆ? ಅದೇ ನೋಡ್ಬೇಕು, ಜನ ನಿರ್ಧಾರ ಮಾಡ್ಬೇಕು. ವಿಜಯ ಆಗೋದು, ವಿಜಯ ಮಾಡುವಂಥದ್ದು ಜನರ ಕೈಯಲ್ಲಿದೆ. ಜನದ ಮೇಲೆ ನಿರ್ಧಾರ ಆಗಿದೆ. ಮೇಲೆ ನೀವು ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕೈಗೊಂಬೆ ಆಗಲ್ಲ. ಯಾವ ಮಾರಾಟವನ್ನು ಆಗಲ್ಲ. ಇಲ್ಲ, ನಾವು ಹೋರಾಟ ಮಾಡೋದು ಮಾರಾಟ ಮಾಡೋದಕ್ಕಲ್ಲ ಸರ್. ನಮ್ದು ಹೋರಾಟ ಇರೋಂಥ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ. ನನಗೇನು ಈ ರಾಜಕಾರಣದ ಏನೂ ಆಗ್ಬೇಕಾಗಿಲ್ಲ. MLA ಆಗದಿದ್ರು ನಾವು ಫೋನ್ ಮಾಡಿದ್ರೆ ಯಾವನೇ ಅಧಿಕಾರಿ ಮಾಡ್ಲೇಬೇಕು ಕೆಲಸ ಮಾಡದಿದ್ರೆ ಅವನಿಗೆ ಪರಪ್ಪನಗರ ಜೈಲಿಗೆ ಕಳಿಸ್ನಂತ ಓಪನ್ ಆಗಿ ಹೇಳ್ತಾರಂಥದ್ದು. ಬೇರೆ ರಾಜಕಾರಿಗಳ ಥರ ಅಲ್ಲ ಸರ್. ಯಾವುದೇ MLA ಒಬ್ಬ ಮಿನಿಸ್ಟ್ರು ಯಾಕೆ ಲಂಚ ತಗೋತೀಯೋ ಅಯೋಗ್ಯ ಅಂತ ಕೇಳಿದಾನ? ಒಬ್ಬನಾದ್ರೆ MLA ಅವನ ಕಡೆಯಿಂದ ಕಮಿಷನ್ ತಗೊಂಡು ಅವನಿಗೆ ಪೋಸ್ಟಿಂಗ್ ಮಾಡ್ಕೊಂಡು ಈ ಥರ ಮಾಡುವಾಗ ಅವ್ನು ಹೆದರ್ತಾನ ಸರ್. ಒಬ್ಬ ಹೇಳ್ತಾ ಇದ್ದ, ಒಬ್ಬ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಬಬಲೇಶ್ವರ ಯಾರು MB ಪಾಟೀಲ್ ವಿರುದ್ಧ ವಿಜಯಗೌಡ ಪಾಟೀಲ್ ಅಂತ ಒಂದು PDO ಫೋನ್ ಮಾತು ಕೇಳಲ್ಲ ಸರ್. ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಮಾತು ಕೇಳಲ್ಲ.
ಅಯ್ಯೋ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಯಾಕೆ ಹೇಳಿ, ಅವ್ರಿಗೆ ಹೆದರಿಕೆ ಇರಲ್ಲ ಸರ್. ಇದು ಪರಿಸ್ಥಿತಿ ಇರೋಂಥದ್ದು. ಸ್ವಚ್ಛ ಪ್ರಾಮಾಣಿಕವಾಗಿರೋಂಥ ವ್ಯಕ್ತಿಗೆ ಗಟ್ಸೇ ಬೇರೆ ಸರ್. ಯಾವುದೋ ಎಮ್ ಎಲ್ ಎ ಆಗ್ತಾನೆ, ಎಮ್ ಎಲ್ ಎ ಆದಮೇಲೆ ದೊಡ್ಡ ತೋಪೇನು ಅಲ್ಲ ಸರ್. ಅವನು ಸಂಬಳಕ್ಕೆ ಇಟ್ಕೊಂಡಂಥ ಕೂಲಿ ಅವನು. ಯಾವುದೋ ಆ ತಾಲೂಕಿನ ಅಥವಾ ಆ ಕ್ಷೇತ್ರದ ಎಮ್ ಎಲ್ ಎ ಅವನು. ಈ ಎಮ್ ಎಲ್ ಎಗಳಂದರೆ ಒಂದು 2 ಎಕರೆ ಮನೆ ಕಟ್ಟಿರ್ತಾರೆ, ನಾಯಿಗಳನ್ನ ಸಾಕಿರ್ತಾರೆ, ವೈಟ್ ಆ್ಯಂಡ್ ವೈಟ್ ಹಾಕಿರೋಂಥ ಒಂದಿಷ್ಟು ಬಲಗೈ ಬಂಟರನ್ನ, ಹಂತಕರನ್ನ, ಕಿಲಾಡಿಗಳನ್ನ ಅಥವಾ ಕಿರಾತಕರನ್ನ ಸೇರ್ಕೊಂಡಿರ್ತಾರೆ. ಜನರನ್ನ ಹೆದರ್ಸ್ಕೊಂಡು ರಾಜಕಾರಣ ಮಾಡೋದವರು. ಜನರು ಹೊಲಿಸ್ಕೊಂಡಲ್ಲ, ಅಮ್ಮ ತಾಯಿ ಓಟ್ ಹಾಕಿ ಅಂತ ಹಿಂಗೆ ನಮಸ್ಕಾರ ಮಾಡ್ಕೊಂಡು ನಾಟಕ ಮಾಡ್ತಾರೆ ಹೊರತಾಗಿ ವಾಸ್ತವದಲ್ಲಿ ಈ ರಾಜಕಾರಣಿಗಳೆಲ್ಲ ರಾಜಕಾರಣಿಗಳಲ್ಲ ಸರ್. ಅವರು ದಂಧೆಕೋರರು, ದಗಾಕೋರರು. ಈ ಥರ ಹೇಳೋದಕ್ಕೆ ನನಗೆ ಮುಜುಗರ ಅನ್ಸಲ್ಲ. ಯಾಕಂದರೆ ಭಾಳ ಜನಕ್ಕೆ ಇದು ಆಗೋದಿಲ್ಲ ಸರ್, ಹೇಳೋಕ್ಕಾಗೋದಿಲ್ಲ. ಈ ಥರ ಹೇಳ್ಬಿಟ್ರೆ ಎಲ್ಲೋ ಕೇಸ್ ಹಾಕ್ಬಿಡ್ತಾರೆ, ನಮಗೆ ಕ್ರಿಮಿನಲ್ ಕೇಸ್ ಹಾಕ್ತಾರೇನೋ ಅಥವಾ ಕೊಲೆ ಬೆದರಿಕೆ ಹಾಕ್ತಾರೆ. ಸಮಾಜದಲ್ಲಿ ಎಲ್ಲನೂ ಇರುತ್ತೆ ಸರ್. ವಯಸ್ಸು ಮಾಡ್ತಾ ಇದ್ದೀವಲ್ಲ, ಮೀಟ್ರ್ ಇರೋನು ಮಾತ್ರ ವಯಸ್ಸು ಮಾಡೋಕ್ಕಾಗುತ್ತೆ. ಸುಮ್ಮನೆ ಕುತ್ಕೊಂಡು ಕೆಳಗಡೆ ಬಿಟ್ಟು ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆಲ್ಲ ಇದು. ಒಂದು ಪಾರ್ಟಿಸಿಪೇಟ್ ಮಾಡಬೇಕು, ಇಲ್ಲ ಒಂದು ಸುಮ್ಮನೆ ಇರಬೇಕು. ಸುಮ್ಮನೆ ಇರೋರ್ಗಿಲ್ಲ, ಇಲ್ಲಿ ಗೆದ್ದವನಿಗೆ ಸೋತವನಿಗೆ ವ್ಯಾಲ್ಯೂ ಇದೆ, ಇಲ್ಲಿ ಹೊರತಾಗಿ ನಿಂತ್ಕೊಂಡು ನೋಡೋನ್ಗೆ ಯಾರು ಕನ್ಸಿಡರ್ ಮಾಡಲ್ಲ. ನಿಮ್ಮ ವೈದ್ಯರೇ ಒಂದಷ್ಟು ಜನ ವೈದ್ಯರು ನಿಮ್ಮ ವಿಡಿಯೋಗಳಾಗ್ತಾಗ ಕಮೆಂಟ್ಗಳಾಗ್ತಾರೆ, ಮತ್ತೆ ಒಂದಿಷ್ಟು ಜನ ಹೇಳ್ತಾರೆ, ಸುಮ್ಮನೆ ಬಿಟ್ಟಿ ಶೋಕಿರಿ ಸುನೀಲ್ ಕುಮಾರ್ ರೆಡ್ಡಿದು, ಸುಮ್ಮನೆ ಅವ್ನು ಎಮ್ ಎಲ್ ಎ ಆಗಬೇಕು ಅಂತ ಕನಸು ಕಟ್ಕೊಂಡವನೇ, ಜನಗಳನ್ನ ಸುಮ್ಮನೆ ಎತ್ತಿಕ್ತಾವನೆ ಅಂತ ಹೇಳ್ತಾರೆ. ಇಲ್ಲ, ಜನ ಅವ್ರು ಹೇಳ್ತಾ ಇರ್ತಾರೆ ಸರಿ, ಬಗಳವ್ರ ನಾಯಿಗಳು ಇರಬೇಕು ಹೊರತಾಗಿ ನನ್ನ ಇಕ್ವಲ್ಗೆ ಶತ್ರುಗಳಿಲ್ಲ. ಶತ್ರುಗಳಂದ್ರೆ ನಮ್ಗೆ ರಾತ್ರಿ ನಿದ್ರೆ ಬರಬಾರ್ದು. ನನ್ನ ಇಕ್ವಲ್ಗೆ ನನ್ನ ಲೆವೆಲ್ಗೆ ಯಾವ ಶತ್ರುನೇ ಇಲ್ಲ. ನಿದ್ರೆ ಕೆಡಿಸುವನೇ ಶತ್ರು. ಹೌದು. ನಾವು ಮಾತಾಡ್ತಾ ಇದ್ದಾಗ ಬಹಳಷ್ಟು ಜನ ಸರ್ ಅಧಿಕಾರಿಗಳು, ನಾನು ಎಷ್ಟು ಡಿಪಾರ್ಟ್ಮೆಂಟ್ಗಳು ಹೋಗಿದ್ದೀನಿ, ಒಬ್ಬ ಅಧಿಕಾರಿ ನನ್ನನ್ನು ಕೂಡಿಸಿ ಸರ್ ಆ ಸೀಸನ್ ವೈಸು ಬಿಸಿಲಿದೆ ಮಜ್ಜಿಗೆ ಕೊಡಿಸಿ ಡಾಕ್ಟರ್ಗೆ, ಈ ಥರದ್ದನ್ನು ಮಾಡ್ತಾರೆ ಹೊರತಾಗಿ. ಯಾಕೆ ಮಾಡ್ತಾರೆ ಹೇಳಿ? ನಾನು ಪ್ರಾಮಾಣಿಕವಾಗಿರೋದಕ್ಕೆ ಸರ್. ಇಲ್ಲಿ ಕೂತು ಚೇರ್ ಹಾಕಿ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರ ಅವನು? ನನಗೆ ಹೆದರಿ ಅಲ್ಲ ಸರ್, ಅವನು ನಮಗೆ ಹೆದರಿ ಮಾಡ್ತಾರಂತ ನಾನು ಗೌರವ ಕೊಟ್ಟಲ್ಲ. ಅವನು ಡಾಕ್ಟರ್ಗೆ ಗೌರವ ಅಲ್ಲ, ಮಾಡಂತ ಕೆಲ್ಸಕ್ಕೆ ಭಯ. ನಾಳೆ ಎಲ್ಲಿ ನನ್ನ ಟ್ರ್ಯಾಪ್ ಮಾಡ್ತಾನಪ್ಪ ಅಷ್ಟೇ, ಬೇರೆ ಇನ್ನು ಭಾಳ ಜನ ನಾವು ಅಂದ್ಕೊಂಡ್ಬಿಡ್ತೇವೆ, ಸುನೀಲ್ ಕುಮಾರ್ ಹೆಬ್ಬಿಗೆ ಗೌರವ ಕೊಡ್ತಾರಂತಲ್ಲ. ಅದು ನಾನು ಮಾಡೋ ಕೆಲಸ ಎಲ್ಲಿಗೆ ಇಡ್ಬೇಕು ಅಲ್ಲಿ ಇಡ್ತಾನೆ ಅವನು ಅನ್ನೋದಕ್ಕೆ ಹೆದರಿಸಿ ಅಯ್ಯೋ ಕೂತ್ಕೊಳ್ಳಿ ಸರ್ ಅಂತ ಕೆಲಸ ಮಾಡೋಂಥದ್ದು. ನಿಮ್ಮ ಅಜೆಂಡಾ ಏನು ಸರ್? ನನ್ನ ಅಜೆಂಡಾ ಒಂದೇ ಸರ್, ಈ ರಾಜ್ಯದ ಆರೋಗ್ಯ ಮಂತ್ರಿ ಆಗಬೇಕು. ಈ ಪ್ರತಿಯೊಬ್ಬ ವ್ಯಕ್ತಿಗೂ 1 ಲಕ್ಷ ರೂಪಾಯಿಂದ ಹಿಡಿದು 50 ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಆರೋಗ್ಯ ಸೇವೆ ಸಿಗಬೇಕು. ಬಡವ ಶ್ರೀಮಂತ ಬಲ್ಲಿದ ಅಂತಲ್ಲ ಸರ್, ಪ್ರತಿಯೊಬ್ಬರಿಗೂ ಸಿಗಬೇಕು. ಈಗ ತಮಿಳುನಾಡಲ್ಲಿ 10 ಲಕ್ಷದವರೆಗೆ ಘೋಷಣೆ ಮಾಡಿದ್ದಾರೆ. ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಆರೋಗ್ಯ ಮಾನವನ ಮೂಲಭೂತ ಹಕ್ಕು, ಸರ್ಕಾರದ ಆದ್ಯ ಕರ್ತವ್ಯ ಸರ್. ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಶಾದಿ ಭಾಗ್ಯ, ಕುಕ್ಕರ್ ಭಾಗ್ಯ, ಈ ಎಲ್ಲ ಭಾಗ್ಯಗಳನ್ನು ಕೊಟ್ಟರು. ಯಾವ ಭಾಗ್ಯ ಬೇಕಾಗಿಲ್ಲ ಸರ್, 2 ಭಾಗ್ಯ ಬೇಕು. ಒಂದು ಶಿಕ್ಷಣ ಭಾಗ್ಯ, ಒಂದು ಆರೋಗ್ಯ ಭಾಗ್ಯ. ಕರಪ್ಷನ್ ಇರಲ್ಲ ಅವಾಗ. ಕರಪ್ಷನ್ ಯಾವಾಗ ಅವೆರಡು ಕೊಟ್ಬಿಟ್ರೆ ಜನಕ್ಕೆ ಅವಶ್ಯಕತೆನೇ ಇಲ್ಲ. ಇವ್ರು ಬಸ್ ಫ್ರೀ, ಆ ಫ್ರೀ, ನಾನು ಅದ್ರ ವಿರೋಧಿಸಲ್ಲ. ಆದರೆ ಮೇಜರ್ ಬೇಕಾಗಿರೋದು ಎರಡು ಬೇಕಾಗಿರೋದು, ಶಿಕ್ಷಣ ಫ್ರೀ ಮತ್ತು ಹೆಲ್ತ್ ಫ್ರೀ. ಇವೆರಡು ಮಾಡಬೇಕು. ಹಳ್ಳಿಗೂ ಒಳ್ಳೊಳ್ಳೆ ಆಸ್ಪತ್ರೆ ಕೊಡ್ತೀರಾ? ಕೊಡ್ಬೇಕು. ಹೌದು, ಖಂಡಿತ ಕೊಡ್ತೀನಿ. ಕೊಡಕ್ಕೆ ಸಾಧ್ಯ ಇದೆ ಸರ್. ಅಷ್ಟು ಕೋಟಿ ದುಡ್ಡಿದೆ ಸರ್. ಎಲ್ಲಿ ಬಿಡ್ತಾರೆ ಸರ್? ಯಾಕಂದ್ರೆ ಇವತ್ತು ಖಾಸಗಿ ಆಸ್ಪತ್ರೆಗಳೆಲ್ಲ ರಾಜಕಾರಣಿಗಳ ಕಪಿ ಮುಷ್ಟಿಲಿದೆ. ಹೌದೌದು. ಅದಕ್ಕೆ ಇವತ್ತು ಹಳ್ಳಿ ಸರ್ಕಾರಿ ಶಾಲೆ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಮುಚ್ಚಂತ ಪರಿಸ್ಥಿತಿಗಳಿದಾವೆ. ಯಾಕಂದ್ರೆ ಖಾಸಗಿ ಶಾಲೆ, ಖಾಸಗಿ ಆಸ್ಪತ್ರೆ ಒಂದಷ್ಟಲ್ಲ ಹಲವಾರು ರಾಜಕಾರಣಿಗಳ ಕೈಗೊಂಬೆ, ಮತ್ತೆ ಹಲವಾರು ರಾಜಕಾರಣಿಗಳ ಸ್ವಂತದ್ದೇ ಆಗಿದೆ. ಹೌದು ಸರ್. 224 MLAಗಳು ನಿಮಗೆ ಗೊತ್ತಿದೆ. ಆ ಕಡೆ ಬೆಳಗಾವಿ ಬಂದರೆ ಬಾಲ್ಚಂದ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಲಕ್ಕನ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬರೀ ರಾಜಕಾರಣಿ ಕುಟುಂಬ. ಇಲ್ಲಿ ಬಂದರೆ ಶಾಮನೂರು ಶಿವಶಂಕರಪ್ಪ, ಅವನ ಮಗ ಸಮರ್ ಶಾಮನೂರು, ಅವ್ರ ಅಮ್ಮ ಪ್ರಭಾ ಮಲ್ಲಿಕಾರ್ಜುನು, ಈ ಥರದ್ದೇನೆ. ಇಲ್ಲಿ ಈ ಕಡೆ ಬಂದರೆ ಯಡಿಯೂರಪ್ಪ, ಅವ್ರ ಮಗ ವಿಜಯೇಂದ್ರ, ರಾಘವೇಂದ್ರ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ರೆ ಈ ಕಡೆ ಕನಕ್ಪುರ ಕಡೆ ಬಂದರೆ DK ಶಿವಕುಮಾರ್ ಅವರು ತಮ್ಮ DK ಸುರೇಶು. ಈ ಕಡೆ ಈ ಥರದ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು, HD ಸೊಸೆ, ಮಕ್ಕಳು, ಮೊಮ್ಮಕ್ಕಳು, ಈ ಥರದ. ಈ ರಾಜಕಾರಣ ಅಂದರೆ ಒಂದು 50-60 ಕುಟುಂಬಗಳು ರೂಲ್ ಮಾಡ್ತಾರಂಥದ್ದು. ನೀವು ಜಾತಿ ರಾಜಕಾರಣ ಮಾಡಲ್ಲ? ಇಲ್ಲ ಸರ್, ನಾನು ಜಾತಿ ಭಾಳ ಜನ ಕೇಳ್ತಾರೆ, ನಿಮ್ದು ಯಾವ ಜಾತಿ ಅಂತ ಕೇಳ್ತಾರೆ. ನನ್ನ ಮಾನವೀಯತೆ ಜಾತಿ. ನಮ್ಮ ಜಾತಿ ಬಂದ್ಬಿಟ್ಟು ಹಿಂದೂ ಗಾನಿಗ ಜಾತಿ. ಮೋದಿಯವ್ರ ಜಾತಿ ನನ್ನ ಜಾತಿ ಎರಡು ಒಂದೇ. ಪ್ರಧಾನಿ ನರೇಂದ್ರ ಮೋದಿಯವ್ರದ್ದು ಮತ್ತು ಅವ್ರ ಅಣ್ಣ ಪ್ರಹ್ಲಾದ್ ಮೋದಿಯವರು ನಮ್ಮನ್ನು ಭೇಟಿಯಾಗಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ, ನ್ಯಾಷನಲ್ ಸ್ಟೇಟ್ ಲೆವೆಲ್ ಗಾನಿಗ ಅವಾರ್ಡ್ನ. ಜಾತಿ ಯಾಕಂದರೆ ಸುಮಾರು ಈ ಜಾತಿ ಬೀಜ ಭಾಳ ವಿಷ ಬೀಜ. ಇದು ಯಾವುದೇ ಜಾತಿ ಆಗಿರಲಿ, ಜಾತಿ ಧರ್ಮನ ಮೀರಿ ಮಾಡೋದೇ ರಾಜಕಾರಣ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇದು ಮಾಡ್ತಾನೆ ಇಲ್ಲ ಸರ್. ನಾನೇ ಎಲೆಕ್ಷನ್ ಇದ್ದಾಗ ನಮ್ಮ ಜಾತಿ, ನಮ್ಮದು ಸಿಂದಗಿ ಮತಕ್ಷೇತ್ರದಲ್ಲಿ ಬಲಾಢ್ರಿದ್ರು. ನಿನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೇ, ನಿಮಗೆ ಓಟ್ ಹಾಕಲ್ಲ ಜನ, ಯಾಕೆ ರಾಜಕಾರಣ ಮಾಡ್ತೀರಾ, ಪಾಪ ಅವ್ರಿಗೆ ಸಪೋರ್ಟ್ ಮಾಡಿ, ನಿಮ್ಮದೇ ಜಾತಿಯವ್ರು ಇದ್ದಾರೆ. ಅಂದರೆ ನಮ್ಮ ಜಾತಿಯ ಸ್ವಾಮೀಜಿಗಳಾಗಲಿ, ಜಾತಿಯ ಮುಖಂಡರಾಗಲಿ ಅವ್ರು ಹೇಳೋದಂದರೆ, ನಿನ್ನ ಹತ್ರ ದುಡ್ಡಿಲ್ಲ ರಾಜಕಾರಣ ಮಾಡಬೇಡ,
ನಿನಗೆ ತಲೆ ಹೊಡಿಯಕ್ಕೆ ಬರಲ್ಲ, ತಲೆ ಹೊಡಿಯಕ್ಕೆ ಬರಲ್ಲ, ಮೋಸ ಮಾಡಕ್ಕೆ ಬರಲ್ಲ, ಕೊಲೆ ಮಾಡಕ್ಕೆ ಬರಲ್ಲ, ಗುಂಡು ಹಾರ್ಸೋಕ್ಕಾಗಲ್ಲ, ಸಾಯ್ಸೋಕ್ಕಾಗಲ್ಲ, ಅದಕ್ಕಾಗಿ ನೀನು ರಾಜಕಾರಣಿ ಆಗಲ್ಲ. ಅಂದರೆ ಈ ಥರದ ಕಚಡ ಕೆಲಸ ಮಾಡಿದ್ರೆ ಮಾತ್ರ ರಾಜಕಾರಣಿ ಆಗಕ್ಕೆ ಸಾಧ್ಯ ಇದೆ, ಇಲ್ಲದಿದ್ರೆ ಆಗಲ್ಲ ಅಂತ ಹೇಳ್ತಾರಂಥದ್ದು. ರಾಜಕಾರಣಿ ಆಗಬೇಕು ಅಂದ್ರೆ ಇವೆಲ್ಲ ಮಾಡಿರ್ಬೇಕು. ಇವೆಲ್ಲ ಮಾಡ್ಬೇಕು ಸರ್. ಭಾಳ ಜನ ಅದೇ ಮಾಡಿರೋಂಥದ್ದು. ನಾವು ಎಲೆಕ್ಷನ್ ಇದ್ದಾಗ ಸಿಂಧಿಗೆ ಭೀಮಾ ತಿರೋದು ಹಂತಕರು ಅದು ಬಾರ್ಡ್ರಲ್ಲಿ ಅಲ್ಲೆಲ್ಲ ತಲವಾರು ಗುಂಡು ಗಿಂಡು ತೊಗೊಂಡು ಓಡಾಡೋತೋರಂಥ ಕಾಲ ಅಲ್ಲಿ. ನಮಗೆಲ್ಲ ಎಲ್ಲ ಧಮ್ಕಿ ಗಿಮ್ಕಿ ಹಾಕಿದ್ರೆ ನಾನೆಲ್ಲ ನೋಡ್ಕೊಂಬಂದಿರೋ ನಾವು. ನಮ್ಮದು ಸ್ವಂತ ಬಿಜಾಪುರ ಇರೋದ್ರಿಂದ ನಾನು ಹುಟ್ಟತಾನೆ ನೋಡ್ಕೊಂಬಂದಿರೋ ಈ ಗುಂಡಾಗಿರಿ, ಈ ತಲವಾರು ಗುಂಡುಗಳನ್ನು ನಮ್ಮ ಮನೆ ಅಕ್ಕಪಕ್ಕ ಸದ್ದುಗಳನ್ನು ನೋಡ್ಕೊಂಡು ತಿಳ್ಕೊಂಡು ಬಂದಿರೋಂಥವ್ನು. ಗೊಡ್ಡು ಬೆದರಿಕೆಗೆಲ್ಲ ಎದುರು ಯಾವುದು ಎದುರಲ್ಲ ಸರ್. ನಾವು ಪ್ರಾಮಾಣಿಕವಾಗಿದ್ದಾಗ ಯಾವನ್ ಹೆದರುವಂಥದ್ದಲ್ಲ. ಪೊಲೀಸರು ಕೆಲವು ಪಾಪ ಭಾಳಷ್ಟು ಜನರ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ. ಲೋಫರ್ಗಳು, ಲುಚ್ಚಾಗಳು, ಅಯಗ್ರು. ಈಗ ಭಾಳಷ್ಟು ಜನ ಪೊಲೀಸರ ಬಗ್ಗೆ ನನಗೆ ಕೋಪ ಇದೆ. ಯಾಕೆ ಹೇಳಿದ್ರೆ ಒಳ್ಳೆ ಪೊಲೀಸರ ಬಗ್ಗೆ ಅಲ್ಲ, ಖದೀಮ ಭ್ರಷ್ಟ ಪೊಲೀಸರ ಬಗ್ಗೆ ಸುಮ್ಮನೆ ಹೆದರಿಕೆ ಹಾಕೊಳ್ಳೋಂಥದ್ದು. ನಾನು ಕೇಸ್ ಹಾಕ್ತೀನಿ, ನಿನಗೆ ಅಟ್ರಾಸಿಟಿ ಹಾಕ್ತೀನಿ, ಅಥವಾ ನಿನಗೆ ಎಕ್ಸ್ಟ್ರಾಕ್ಷನ್ ಕೇಸ್ ಹಾಕ್ತೀನಿ, ಅಥವಾ ಧಮಕಿ ಹಾಕಿದೆ ಅಂತ ಕೇಸ್ ಹಾಕ್ತೀನಿ, ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಈ ಥರ ಧಮಕಿ ಹಾಕಿ ರೋಲ್ ಕಾಲ್ ಮಾಡ್ತಾರೆ ಈ ಇವರು ಇನ್ಸ್ಪೆಕ್ಟರ್ಸ್ಗಳು. ಈ ಭಾಳಷ್ಟು ಜನ ಜೈಲಿಗೆ ಹೋಗಿದ್ದಾರೆ ಸರ್. ಭಾಳಷ್ಟು ಜನ ನಿಮ್ಗೆ ಗೊತ್ತಿದೆ, ಸುಮಾರು ಒಂದು 500 ಜನ ತನಕ ಜೈಲಿಗೆ ಹೋಗಿದ್ದಾರೆ ಭಾಳಷ್ಟು ಜನ. ಒಂದು ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆಯಲ್ಲಿ ಏನೇ ಭ್ರಷ್ಟಾಚಾರ ಆಗಿದ್ರು ಒಬ್ಬ ಸಾರ್ವಜನಿಕನಿಗೆ ತೊಂದರೆ ಆದರೆ ಹೆಬ್ಬಿಯವ್ರು ಯಾವತ್ತೂ ಜೊತೆ ಇರ್ತಾರೆ. ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಅದು ಪ್ರಾಮಾಣಿಕವಾಗಿರ್ಬೇಕು. ಭಾಳಷ್ಟು ಜನ ನಮ್ಮ ಹತ್ರ ಬರ್ತಾರೆ, ಮಾಡೋದೆಲ್ಲ ಅನಾಚಾರ ಮಾಡಿರ್ತಾರೆ. ಅವರು ಬಂದುಬಿಟ್ಟು ಇವ್ರ ಹತ್ರ ಹೇಳ್ಬಿಟ್ರೆ ಇದು ಕೆಲಸ ಆಗುತ್ತೆ, ಅದಕ್ಕೆ ಬಂದು ಸಹಾಯ ತೊಗೊಳಕ್ಕೆ ಬರ್ತಾರೆ. ಫಸ್ಟ್ ಅವ್ರು ನೀವು ಯಾರು ಹೇಳಿ ಸರ್, ಯಾಕೆ ಬಂದ್ರಿ, ಏನು ಸುದ್ದಿ? ಅವರು ನಿಜವಾಗ್ಲೂ ಪ್ರಾಮಾಣಿಕವಾಗಿರ್ಬೇಕು. ಬರೀ ಕೆಲಸ ಮಾಡಿಸ್ಕೊಂಡು ಹೋಗೋದಲ್ಲ, ನಮ್ಮ ಜೊತೆಲಿ ಇತ್ಕೋಬೇಕು, ಜೊತೆ ಸಂಘದ ಸದಸ್ಯರಾಗಬೇಕು, ನಮ್ಮ ಬಗ್ಗೆ ತಿಳ್ಕೊಬೇಕು. ನಾವು ಒಳ್ಳೆಯವರ ಕೆಟ್ಟವರ ಪ್ರಾಮಾಣಿಕವಾಗಿರೋ ನಮ್ಮ ಹತ್ರ ಬನ್ನಿ. ಸುಮ್ಮನೆ ಉಯಿ ಅಂತ ಕುರಿಗಳನ್ನ ಸಾಕೊಂಡು ಅಯ್ಯೋ ಅದೇನು ಪಟಲ ಮಾಡೋಂಥದ್ದು ನನಗೆ. ನೀವು ಸಂಘ ಮಾಡಿರೋದು ಬರೀ ಡಾಕ್ಟರ್ಗಳಿಗೆ ಮಾತ್ರ ಅಲ್ಲ, ಎಲ್ಲ ಡಾಕ್ಟರ್ಸ್ಗಳಿಗೆ ಸಂಘ ಮಾಡಿರೋದು. ಹೌದು, ಬರೀ ಸಾರ್ವಜನಿಕ ಹೆಂಗ್ ಮೆಂಬರ್ ಆಗಕ್ಕಾಗುತ್ತೆ? ಇಲ್ಲ, ಸಾರ್ವಜನಿಕ ನಮ್ಮದೇ ಒಂದು ಮಾತೃಶ್ರೀ ಫೌಂಡೇಶನ್ ಅಂತಿದೆ, ಅದ್ರ ಮುಖಾಂತರ ಬೆರೀಬೋದು ಜನ. ನಂದೇ ಡಾಕ್ಟರ್ ಆನ್ ವೀಲ್ಸ್ ಅಂತಿದೆ. ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ಬಡವರಿಗೆ ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ, ಲೇಬರ್ಸ್ಗೆ ನಾವು ಕ್ಯಾಂಪ್ಸನ್ನು ಮಾಡ್ತೀವಿ. ಇದುವರೆಗೆ 900 ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ದೀನಿ. 1,20,000 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಸುಮಾರು ದೇಶದ 180 ಮೀಡಿಯಾ ಸ್ಟೋರಿ ಮಾಡಿದೆ. BBC ಈ ಸದ್ಯದಲ್ಲಿ ನೆಕ್ಸ್ಟ್ ವೀಕಲ್ಲಿ BBC ನಮ್ಮದು ಸ್ಟೋರಿ ಮಾಡೋಕ್ಕೆ ಬರ್ತಾ ಇದೆ. ನೀವು ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ, ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ, ಅಥವಾ ಎಲ್ಲಿ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಸ್ವಚ್ಛ ಬಂದು ನನಗೆ ಇಡೀ ದೇಶದಲ್ಲಿ ಸುಮಾರು 160 ಮೀಡಿಯಾಗಳು ಸ್ಟೋರಿ ಮಾಡೋದಲ್ಲದೆ ಸುಮಾರು 100 ಅವಾರ್ಡ್ಸ್ ಬಂದಿದೆ. ನನಗೆ ಉಪರಾಷ್ಟ್ರಪತಿಯಿಂದ ಅವಾರ್ಡ್, ವೆಂಕಯ್ಯ ನಾಯ್ಡು ಅವರಿಂದ, BBMP ಕೆಂಪೇಗೌಡ ಪ್ರಶಸ್ತಿ, ಈ ಥರ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ನಾವು ಮಾಡೋ ಒಳ್ಳೆ ಕೆಲಸದಿಂದ. ಹಾಗಾಗಿ ನೀವು ಒಳ್ಳೆ ಕೆಲಸ ಮಾಡಿ ಡಾಕ್ಟರ್ಗಳೇ, ನಮ್ಮ ಜೊತೆ ಕ್ಯಾಂಪಲ್ಲಿ ಜಾಯ್ನ್ ಆಗಿ. ನಾವೆಲ್ಲ ಕ್ಯಾಂಪ್ ಮಾಡ್ತಿರ್ತೀವಿ, ಫ್ರೀ ಕ್ಯಾಂಪ್, ಅಲ್ಲಿ ಬನ್ನಿ. ನಮ್ಮ ಡಾಕ್ಟರ್ ಅಲ್ಲಿ ವೀಲ್ಸ್ ಮತ್ತು ಕೈ ಜೋಡಿಸಿ ಸಮಾಜ ಜೊತೆ ಬೆರೀರಿ. ಉದ್ಯೋಗ ಜೊತೆ ಸಮಾಜ ಸೇವೆನೂ ಸ್ವಲ್ಪ ಮಾಡಿ. ಭಾಳ ಇಂಪಾರ್ಟೆಂಟು. ಸಮಾಜಕ್ಕೆ ನಿಮ್ದೇನು ಕೊಡುಗೆ ಡಾಕ್ಟ್ರೇ ಮಾಡ್ಬೇಕಲ್ಲ, ಎಂದಿಷ್ಟಾದರೂ ಮಾಡಿ ಜನಕ್ಕೆ ಇನ್ಫಾರ್ಮೇಷನ್ ಕೊಡಿ, ಸತ್ಯನ ತಿಳಿಸಿ. ನೀವು ಸತ್ಯ ಹೇಳದಿದ್ದಾಗ ಮುಚ್ಚಿಟ್ಟಾಗ ಅವ್ರು ಡಾಕ್ಟ್ರ್ ಮೇಲೆ ಡೌಟ್ ಪಡ್ತಾರೆ. ಇರೋ ವಿಚಾರ ವಾಸ್ತವನ ಹೇಳಬೇಕು. ಭಾಳಷ್ಟು ಹಾಸ್ಪಿಟ್ಲಲ್ಲಿ ಈಗ ಮೊನ್ನೆ ಪುಣೆಯಲ್ಲಿ, ಇದರಲ್ಲಿ ಮಹಾರಾಷ್ಟ್ರದಲ್ಲಿ, ಮುಂಬೈಲಿ ಒಬ್ಬ ಡಾಕ್ಟ್ರನ್ನ ಒಬ್ಬ ಶಿವಸೇನಾ ಕಾರ್ಯಕರ್ತ ಹೊಡೆದ್ರು. ಬರೀ 23 ಸೆಕೆಂಡಲ್ಲಿ 15 ಸಾರಿ ಬಿಟ್ಟಿದ್ದಾನೆ ಕಪಾಳಿಗೆ, ರಪ 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 ಅಂತ. ಕಾರಣ ಈ ಥರದ್ದು ಡಾಕ್ಟರ್ಗಳ ಮೇಲೆ ಅಸಾಲ್ಟ್ ಆಗುತ್ತೆ ರಾಜಕಾರಣಿಗಳು. ನಾವು ಗುಂಡಾಗಳನ್ನ ಎಲೆಕ್ಟ್ ಮಾಡಿದಾಗ ಏನು ಮಾಡ್ತಾನೆ, ಇದೇ ಥರ ಆಗುತ್ತೆ. ವಿನಯ್ ಕಲ್ಕರ್ನು ಈ ಜೈಲಲ್ಲಿ ಇದ್ದಾರಲ್ಲ, ಅವರು ಒಬ್ಬ ಡಾಕ್ಟರ್ಗೆ ಹೊಡೆದಿದ್ದು ಧಾರವಾಡದಲ್ಲಿ. ಈ ಥರ ಡಾಕ್ಟ್ರು ಸಾಫ್ಟ್ ಕಾರ್ನರ್ಸು. ಈಗ ಭಾಳ ಜನ ಡಾಕ್ಟರ್ಸ್ ಹೇಳೋಂಥ ನಿಜವಾಗ್ಲೂ ಡಾಕ್ಟರ್ಸ್ ತುಂಬ ಒಳ್ಳೆಯಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಸರ್. ಅವರಿಗೆ ಮೆಡಿಸಿನ್ಸ್ ಇರಲ್ಲ. ಮೆಡಿಸಿನ್ಸ್ ಇಲ್ಲ ಅನ್ನೋದಕ್ಕೆ ಸಪ್ಲೈ ಮಾಡಿದಿರೋದಕ್ಕೂ ಅಲ್ಲಿರೋಂಥ DHO ಮತ್ತು ಅಲ್ಲಿರುವಂಥ ಕಮಿಷನರು. ಸರ್, ಸಮಸ್ಯೆ ಆದಾಗ ಎಲ್ಲಿಂದ ಸಮಸ್ಯೆ ಬಂತು ಅಂತ ಸಾರ್ವಜನಿಕರಿಗೆ ನೇರವಾಗಿ ಹೇಳಿದ್ರೆ ಸಮಸ್ಯೆ ಎಲ್ಲಿ ಅಂತ ಗೊತ್ತಾಗುತ್ತೆ. ನೀವು ಸಮಸ್ಯೆನೇ ಹೇಳಿದ್ರೆ ಔಷಧಿ ಇಲ್ಲ, ನನಗೆ ಬೆಳಗ್ಗೆಯಿಂದ 100 ರೋಗಿ ನೋಡಿ ನಂಗೆ ಸಾಕಾಗ್ಬಿಟ್ಟೈತೆ, ಮಾನಸಿಕವಾಗಿ ನಾನು ಸೋಲ್ತಾ ಇದ್ದೀನಿ, ಅದಕ್ಕೆ ನಾನು ಕೂಗಾಡಿದೆ ಅಂತ ಕೆಲವು ವೈದ್ಯರು ಹೇಳ್ತಾರೆ. ಆ ಆರೋಪಗಳು ಬಂದಾಗ ಸಾರ್ವಜನಿಕರು ಹಲ್ಲೆಯೂ ಸಹ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಯಾಕೆಂದರೆ ನಿಮ್ಮ ಸಮಸ್ಯೆ ನಿನಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿ ಔಷಧಿ ಬಂದಿಲ್ಲ ಅಂತಂದ್ರೆ ನೀನು ಹೇಳಿದ್ರೆ ಗೊತ್ತಾಗೋದು, ಹೇಳಬೇಕು. ಇಲ್ಲ, ಅದು ಹೇಳ್ಬೇಕಾಗಿರೋದು ನೀವು ಹೇಳೋದು ಭಾಳ ಕರೆಕ್ಟ್ ಆಗಿದೆ. ಏನಂದರೆ ಇವು ಒಬ್ಬ ಡಾಕ್ಟರ್ ಆಗಿದ್ದೀನಿ, ನೋಡಪ್ಪ ನಾನು ಡಾಕ್ಟರ್ ಆಗಿದ್ದೀನಿ, ನಾನು ನಿನ್ನ ಚೆಕ್ ಮಾಡ್ತಾ ಇದ್ದೀನಿ, ಔಷಧಿ ಸರ್ಕಾರದಿಂದ ಕಳಿಸಿಲ್ಲ, ಸರ್ಕಾರಕ್ಕೆ ಲೆಟ್ರ್ ಬರೀ, ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡ್ಕೊಳಪ್ಪ, ಸರ್ಕಾರದವ್ರು ಸಪ್ಲೈ ಮಾಡಿಲ್ಲ, ನನ್ಗೆ ಕೊಡೋಕ್ಕಾಗಲ್ಲ. ನೀವು ಹೇಳಿದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಮೇಲಧಿಕಾರಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅದೊಂದು ಭಯ ಇದೆ. ಮತ್ತೆ ಇನ್ನೇನಂದ್ರೆ ಪಾಪ ಅವ್ನು ಇಲ್ದೇ ಇರೋದನ್ನ ಇಲ್ಲ ಅಂತ ಹೇಳೋದು ತಪ್ಪ. ಇಲ್ಲ, ಅವನು ಇಲ್ಲ ಅಂತ ಹೇಳಿದಕ್ಕೆ ಅವನಿಗೆ ಒದೆ ಬೀಳ್ತವೆ. ಜನ ಎಲ್ಲ ಮಾಡ್ತಾರೆ ಧರ್ಮದೇಟು, ಯಾಕಂದ್ರೆ ಮೆಡಿಸಿನ್ ಬಂದಿದೆ, ಈ ಡಾಕ್ಟರ್ ಮಾರ್ಕೊಂಡ್ಬಿಟ್ಟ ಅಂತಾರೆ. ನಿಜವಾಗ್ಲೂ ಮಾರ್ಕೊಂಡಿರಲ್ಲ ಅವರು. ಪರಿಹಾರ ಏನು ಸರ್ ಇದಕ್ಕೆ? ಪರಿಹಾರ ಏನು? ಪರಿಹಾರ ಜನ ಪ್ರಾಮಾಣಿಕವಾಗಿರ್ಬೇಕು ಸರ್, ಔಟ್ ಸ್ಪೋಕನ್ ಆಗಿರ್ಬೇಕು. ಸುಮ್ಮನೆ ಸರ್ಕಾರಿ ವೈದ್ಯ ಔಷಧಿ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ಅಥವಾ ನಮ್ಮ ಮೇಲಧಿಕಾರಿ ಕಳಿಸ್ತಾ ಇಲ್ಲ ಅಂತಂದಾಗ ಆ ಡಾಕ್ಟರ್ಗೆ ತೊಂದರೆ ಆದಾಗ ಇಡೀ ಊರು ನಿಂತ್ಕೋಬೇಕು. ಹೌದು,
ಊರು ನಿಂತ್ಕೋಬೇಕು, ನಮ್ಮಂಥ ಸಂಘಟನೆಯವ್ರು ನಿಂತ್ಕೋಬೇಕು, ಡಾಕ್ಟರ್ಸ್ ನಿಂತ್ಕೋಬೇಕು, ಡಾಕ್ಟರ್ಸ್. ಸರ್ ಎಲ್ಲ ಡಿವೈಡ್ ಆ್ಯಂಡ್ ರೂಲ್ ಸರ್. ರಾಜಕಾರಣಿಗಳು ಆಳ್ತಾರಂಥದ್ದು ಈ ಡಿವೈಡ್ ಆ್ಯಂಡ್ ರೂಲು. ಒಂದಷ್ಟು ಸರ್ಕಾರಿ ಆಸ್ಪತ್ರೆಗಳು ನೋಡಿದೀವಿ ಸರ್. ಸರ್ಕಾರಿ ಆಸ್ಪತ್ರೆ ಮೆಡಿಷನ್ ಅಂದ್ರೆ ಪಕ್ಕದಲ್ಲಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ವ್ಯಕ್ತಿಗಳದ್ದು ಮೆಡಿಕಲ್ ಇರ್ತವೆ. ಹೌದು, ಮೆಡಿಕಲ್ ಶಾಪ್ ಓನರ್ಗಳು ಇರ್ತಾರೆ. ಆ ಮೆಡಿಕಲ್ಗೂ ತಗೋ ಅಂತ ಹೇಳ್ತಾರೆ. ಇಲ್ಲ, ಒಂದು ಮೆಡಿಕಲ್ ಸ್ಟೋರ್ ಅವ್ರದೇ ಸಂಬಂಧಿಕರು ಇರ್ತವೆ. ಆ ಡಾಕ್ಟ್ರೇ ಸರ್ಕಾರಿ ಆಸ್ಪತ್ರೆ ಎದುರುಗಡೆನೇ ಒಂದು ಹಾಸ್ಪಿಟಲ್ ಮಾಡ್ಬಿಡ್ತಾನೆ. ಹಾಗಾಗಿ ನಮ್ಗೆ ನಾವು ತುಂಬಾ ಜನಕ್ಕೆ ಮೆಂಬರ್ಶಿಪ್ ಕೊಡ್ತಾ ಇಲ್ಲ ಸರ್. ಯಾರು ಕಾನೂನುಬದ್ಧವಾಗಿದ್ದಾರೋ ನ್ಯಾಯಯುತವಾಗಿದ್ದಾರೋ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದೀವಿ, ಎಲ್ರಿಗೂ ಸಪೋರ್ಟ್ ಮಾಡೋದಿಲ್ಲ ನಾವು.